8ನೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಒಂದು ಮೌಲ್ಯಯುತ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಮ್ಮ ನಾಡಿನ ಸಾಹಿತ್ಯಾಸಕ್ತರ ಒಂದು ಮೆಚ್ಚುಗೆಗೆ ಪಾತ್ರವಾದಂತಹ ಅಪೂರ್ವವಾದ ವೇದಿಕೆಯಾಗಿದೆ. ಜಾಗತಿಕ ರಂಗಭೂಮಿ, ಸಾಹಿತ್ಯ ಕುರಿತಾದಂತಹ ಉಪನ್ಯಾಸ ಮಾಲಿಕೆ, ಭಾರತೀಯ ಮತ್ತು ಕನ್ನಡ ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತಾದಂತಹ ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಶೇಕ್ಸ್ಪಿಯರ್, ಟಾಲ್ಸ್ಟಾಯ್, ಕುವೆಂಪು, ಬೇಂದ್ರೆ ಮುಂತಾದ ಮೇರು ಲೇಖಕರ ಕುರಿತಾದಂತಹ ಉಪನ್ಯಾಸ ಮಾಲಿಕೆ, ಕವಿಗೋಷ್ಠಿ, ಕಾರ್ಯಾಗಾರಗಳು, ಹೀಗೆ ಅನೇಕ ಬಗೆಯ ನಿತ್ಯ ನೂತನ ಕಾರ್ಯಕ್ರಮಗಳು ಮತ್ತು ಪರಶುಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಸೇವೆಗೆ ಒಂದು ಕಂಕಣಬದ್ಧವಾದಂತಹ ವೇದಿಕೆಯಾಗಿದೆ. ಅದರ ಮುಂದುವರೆದ ಭಾಗವಾಗಿ ಈ ದಿನ 258ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಉಪನ್ಯಾಸಕರು, ಸಂಶೋಧಕರು, ಕವಿಗಳು, ಅನುವಾದಕರು ಆಗಿರುವಂತಹ ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಆಲಿವರ್ ಗೋಲ್ಡ್ಸ್ಮಿತ್ ರವರ ದ ವಿಕಾರ್ ಆಫ್ ವೇಕ್ಫೀಲ್ಡ್ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನ ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವಂತಹ ಡಾಕ್ಟರ್ ಮೇಖಲಾ ವೆಂಕಟೇಶ್, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಡೀಮ್ಡ್ ವಿಶ್ವವಿದ್ಯಾಲಯ ಬೆಂಗಳೂರು, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಮೇಡಮ್. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲಾ ವಿನೂತನ ಕಾರ್ಯಕ್ರಮಗಳನ್ನ ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿ ಚಿಲುಮೆಯಾಗಿರುವಂತಹ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಜೋನರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಥ್ಯಾಂಕ್ ಯು ಸರ್ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವಂತಹ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈಗ ಉಪನ್ಯಾಸಕರ ನುಡಿಗಳ ಮೊದಲು ಉಪನ್ಯಾಸಕರ ಒಂದು ಕಿರು ಪರಿಚಯ. 27 ವರ್ಷಗಳ ಸುದೀರ್ಘ ಬೋಧನಾ ಅನುಭವವನ್ನು ಹೊಂದಿರುವ ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಆದರ್ಶ ಉಪನ್ಯಾಸಕರು, ಸಂಪನ್ಮೂಲ ವ್ಯಕ್ತಿಗಳು, ಸಂಶೋಧಕರು ಹಾಗೂ ಅನುವಾದಕರು. ಇವರು ಕನ್ನಡದ ಪ್ರಖ್ಯಾತ ಕವಿ KS ನರಸಿಂಹಸ್ವಾಮಿಯವರ ಕವನಗಳನ್ನು ಬ್ರೈಡ್ ಕಮ್ಸ್ ಹೋಮ್, ಸಾಂಗ್ ಆಫ್ ಲೈಫ್, ಜಾಯ್ಸ್ ಆಫ್ ಜಾಸ್ಮಿನ್ ಎಂಬ 3 ಭಾಷಾಂತರ ಕೃತಿಗಳ ಮೂಲಕ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದ ಹಾಗೂ ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಶ್ರೀಯುತರ ಹಲವಾರು ಲೇಖನಗಳು ಕೂಡ ಪ್ರಕಟಗೊಂಡಿವೆ. 12ಕ್ಕೂ ಹೆಚ್ಚು ಜನ ಶ್ರೀಯುತರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನ ಪಡೆದಿದ್ದಾರೆ. 40ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲೂ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ವಿಶ್ವವಿದ್ಯಾಲಯದ ಹಲವಾರು ಕಮಿಟಿಗಳಲ್ಲಿ ಸಂಯೋಜಕರಾಗಿ ಸಕ್ರಿಯವಾಗಿ ಭಾಗವಹಿಸಿ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಮತ್ತು ಗವರ್ಮೆಂಟ್ ವುಮೆನ್ಸ್ ಕಾಲೇಜ್ ಮಂಡ್ಯ ಅವರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇಂತಹ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನ ಶ್ರೀಯುತರು ತಮ್ಮ ಮೂಡಿಗೇರಿಸಿಕೊಂಡಿದ್ದಾರೆ. ಇವರ ಕಿರು ಪರಿಚಯವನ್ನ ಮಾಡಿಕೊಡ ಒಂದು ಅವಕಾಶವನ್ನ ನನಗೆ ಸಿಕ್ಕಿರೋದು ಒಂದು ನನ್ನ ಹೆಮ್ಮೆ ಅಂತ ಅನ್ಕೊಳ್ತೇನೆ. ಹಾಗೆ
ಈಗ ಮುಂದೆ 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು ಇರ್ತದೆ. ನಂತರದಲ್ಲಿ 10 ನಿಮಿಷ ಅಧ್ಯಕ್ಷರ ಕೆಲವು ಪೂರಕ ನುಡಿಗಳು, ಅದಾದ ನಂತರ ಒಂದು ಚರ್ಚೆಗೆ ಅವಕಾಶವಿರುತ್ತೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋವನ್ನ ಮ್ಯೂಟ್ ಮಾಡಿ 60 ನಿಮಿಷಗಳ ಕಾಲ ಮೇಡಮ್ ಅವರು ಧ್ವನಿಯನ್ನ ತಾವು ಆನಂದಿಸಿರ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈಗ ಧ್ವನಿ ಡಾಕ್ಟರ್ ಮೇಖಲಾ ವೆಂಕಟೇಶ್ ಮೇಡಮ್ ಅವ್ರದ್ದು. ಎಲ್ಲರಿಗೂ ನಮಸ್ಕಾರ. ನಾನ್ ಮಾತಾಡೋದು ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅನ್ಕೊಂಡಿದೀನಿ. ಇಲ್ಲೇ ಇದ್ರೆ ಹೇಳಿ. ಮತ್ತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ PPT, ಅದು ನಿಮ್ಗೆ ಕಾಣಿಸ್ತಿರ್ಬಹುದು. ಕಾಣಿಸ್ತಿದ್ಯಾ? ದ ವಿಕಾರ್ ಆಫ್ ವೇಕ್ಫೀಲ್ಡ್. ಕಾಣಿಸ್ತಾ ಇದೆ. ಮತ್ತೆ ಓಕೆ, ನಾನು ಇದು ಸ್ಕ್ರೀನ್ ಮುಂದೆ ಹೋದಾಗ್ಲೂ ನಿಮ್ಗೆ ಗೊತ್ತಾಗತ್ತಲ್ವಾ? ಈಗ ಪ್ರೀ ವಿಕ್ಟೋರಿಯನ್ ಎರಾ ಅಕಸ್ಮಾತ್ ನಿಂತು ಹೋದ್ರೆ ಸ್ಟಕ್ ಆಗಿದ್ರೆ ನಂಗೆ ಸ್ಟಕ್ ಆಗಿದ್ರೆ ನೀವು ಹೇಳಿ. ಮೊದಲನೇದಾಗಿ ಧಾರವಾಡ ಕಟ್ಟಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಮತ್ತೆ ಕಳಿಸ್ತೀನಿ. ಏಕೆಂದ್ರೆ ನನಗೆ ವಿಜಯಲಕ್ಷ್ಮಿ ಅವ್ರು ಹೇಳಿದ್ರು ಇದನ್ನ ಚಂಪಾ ಸರ್ ಶುರು ಮಾಡಿದ್ರು. ನಮಗೆಲ್ಲ ಚಂಪಾ ಅಭಿಮಾನಿಗಳು ನಾವು. ಅವರು ಕನ್ನಡ ಮತ್ತು ಆಂಗ್ಲ ಭಾಷೆ ಮಧ್ಯೆ ಒಂದು ಸೇತುವೆ. ಮತ್ತೆ ನಮ್ಗೆಲ್ಲ ಧೈರ್ಯ ಕೊಟ್ರು, ನೀವು ಇಂಗ್ಲಿಷ್ ನಲ್ಲಿ ಓದಿದ್ರು ನೀವು ಕನ್ನಡ ಭಾಷೆ ಜೊತೆ ಹೇಗೆ ಸಂಪರ್ಕ ಉಳಿಸ್ಕೋಬಹುದು ಅಂತ. ಅದಲ್ಲದೆ ಚಂಪಾ ನಂತರ ದೊನ್ನು ಅವ್ರ ಸರ್ ಅವರು ಮತ್ತೆ ವಿಜಯಲಕ್ಷ್ಮಿ ಅವರು, ಇವರೆಲ್ಲ ಚಂಪಾ ಅವರ ವಿದ್ಯಾರ್ಥಿಗಳು. ಈ ಒಂದು ಪರಂಪರೆ ಧಾರವಾಡ ಕಟ್ಟೆ ಅಂತ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಧಾರವಾಡ ಊರೇ ಅದರದ್ದು ಬಹುಶಃ ನೆಲ, ಜಲ, ವಾತಾವರಣ, ಸಾಹಿತ್ಯ, ಸಂಗೀತ ತುಂಬಿರೋದು. ಭೀಮಸೇನ್ ಜೋಶಿ ಅವರು, ಬೇಂದ್ರೆ ಅವರು ಧಾರವಾಡನವರು. ಅವರು ಇಲ್ಲಿಯಿಂದ ಬೆಳೆದು ವಿಶ್ವದಾದ್ಯಂತ ಇಲ್ಲಿಯ ಸೊಗಡನ್ನು ಪಸರಿಸಿದ್ದಾರೆ. ಮತ್ತೆ ಈ ಕಟ್ಟೆ ಬಗ್ಗೆ ನಾನು ಇತ್ತೀಚೆಗಷ್ಟೇ ಕೇಳಿದೆ. ನಮ್ಮ ಬಸಯ್ಯ ಸ್ವಾಮಿ ಅಂತ ಜೈನ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ಇದನ್ನ ವಿಜಯಲಕ್ಷ್ಮಿ ಅವ್ರ ಪರಿಚಯ ಮಾಡ್ಕೊಟ್ರು. ಮತ್ತೆ ವಿಜಯಲಕ್ಷ್ಮಿ ಅವರು ನಿಮ್ಗೆ ಯಾವ್ದು ಟೆಕ್ಸ್ಟ್ ಬಗ್ಗೆ ಮಾಡಕ್ ಇಷ್ಟ ಪಡ್ತೀರಾ ಆಲಿವರ್ ಗೋಲ್ಡ್ಸ್ಮಿತ್ ಅಂದಾಗ ನಂಗೆ ತಕ್ಷಣ ಜ್ಞಾಪಕ ಬಂದಿದ್ದು ದ ವಿಕಾರ್ ಆಫ್ ವೇಕ್ಫೀಲ್ಡ್. ಅನೇಕ ಕಾರಣಗಳಿಂದ ಸುಮಾರು 40 ವರ್ಷದ ಹಿಂದೆ ನಾನು ಇದನ್ನ ಸ್ಕೂಲ್ ನಾನ್ ಡೀಟೇಲ್ ಟೆಕ್ಸ್ಟ್ ಆಗಿ ಓದಿದ್ದೆ. ಹಾಗಾಗಿ ಮತ್ತೆ ಇದನ್ನ ಓದೋ ಒಂದು ಅವಕಾಶ ಸಿಗತ್ತೆ. ಮತ್ತೆ ಇದ್ರಲ್ಲಿ ಬರೋ ಒಂದು ಎಥಿಕಲ್ ಡೈಲಮಾ, ಗುಡ್ ವರ್ಸಸ್ ಇವಿಲ್ ಕಾನ್ಫ್ಲಿಕ್ಟ್ ಎಲ್ಲಾ ಕಾಲಕ್ಕೂ ಅನ್ವಯಿಸುತ್ತೆ. ಆಲಿವರ್ ಗೋಲ್ಡ್ಸ್ಮಿತ್ ಇಸ್ ರೆಲೆವೆಂಟ್ ಟು ಆಲ್ ಟೈಮ್ಸ್. ವಿಕಾರ್ ಆಫ್ ವೇಕ್ಫೀಲ್ಡ್ ಮತ್ತೆ ಬೇರೆ ಅವರ ಟೆಕ್ಸ್ಟ್ ಗಳಿಗೆಲ್ಲ, ಅದು ಡೆಸರ್ಟೆಡ್ ವಿಲೇಜ್ ಪದ್ಯ ಇರ್ಬೋದು, ಅದು ಶೀ ಸ್ಟೂಡ್ಸ್ ಟು ಕಾಂಕರ್ ಪ್ಲೇ, ಅದು ನಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆಲ್ಲ ನಾನ್ ಡೀಟೇಲ್ ಟೆಕ್ಸ್ಟ್ ಆಗಿತ್ತು. ಸೊ ಇದೆಲ್ಲ ಅವ್ರು ಬರ್ದಿದ್ದು 1750s, ಅಂದ್ರೆ 17ನೇ ಶತಮಾನದ ಮಧ್ಯದ ಭಾಗದಲ್ಲಿ. ಸೊ ಆ ಕಾಲ ಹೇಗಿತ್ತು ಅಂತ ಪರಿಚಯ ಮಾಡ್ಕೊಡಕ್ಕೆ ನಾನು ನಿಮಗೆ ಪ್ರೀ ವಿಕ್ಟೋರಿಯನ್ ಎರಾ ಅಥವಾ ಜಾರ್ಜಿಯನ್ ಎರಾ ಕೆಲವು ಸಿಗ್ನಿಫಿಕೆಂಟ್ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ವಿಕ್ಟೋರಿಯನ್ ಎರಾ ನಾವೆಲ್ಲ ತಿಳ್ಕೊಂಡಿರೋಂಗೆ ಇದು ಕ್ವೀನ್ ವಿಕ್ಟೋರಿಯಾ ಇಂಗ್ಲೆಂಡ್ ಆಳಿದ್ದು 1837ರಿಂದ 1901ನೇ ಕಾಲದವರೆಗೂ. ಸೊ ಆ ಕಾಲ ಅಂದ್ರೆ 18ನೇ ಶತಮಾನದ ಮಧ್ಯದ 1830s to 1900 ಆ ಪೀರಿಯಡ್ನ ನಾವು ವಿಕ್ಟೋರಿಯನ್ ಎರಾ ಅಂತ ಹೇಳ್ತೀವಿ. ಪ್ರೀ ವಿಕ್ಟೋರಿಯನ್ ಎರಾ ಅಂದ್ರೆ ಈ ಕಾಲಕ್ಕೆ ಮುಂಚೆ, ಅಂದ್ರೆ ಸುಮಾರು 1714 ಇಂದ 1837 ವಿಕ್ಟೋರಿಯಾ ಆಡಳಿತ ಶುರು ಮಾಡಕ್ಕಿಂತ ಮುಂಚೆ ಕಿಂಗ್ ಜಾರ್ಜ್ 1, ಕಿಂಗ್ ಜಾರ್ಜ್ 2, ಕಿಂಗ್ ಜಾರ್ಜ್ 3 ಮತ್ತೆ 4 ಇವರೆಲ್ಲ ಆಳಿದ್ದು ಆ ಕಾಲ. ಸೊ ಇದು ಒಂದ್ ಸುಮಾರು 120 ವರ್ಷದ ಕಾಲನ ಜಾರ್ಜಿಯನ್ ಎರಾ ಅಂತ ಹೇಳ್ತಾರೆ. ಯಾಕೆಂದ್ರೆ 4 ಕಿಂಗ್ ಜಾರ್ಜ್ ಇದನ್ನ ಆಳಿದ್ರು. ಪ್ರೀ ವಿಕ್ಟೋರಿಯನ್ ಎರಾ ಅಂತಾನು ಕರೀತಾರೆ, ಜಾರ್ಜಿಯನ್ ಎರಾ ಅಂತಾನು ಕರೀತಾರೆ. ಆಮೇಲೆ ಇಲ್ಲಿ ಆಲಿವರ್ ಗೋಲ್ಡ್ಸ್ಮಿತ್ ಜೊತೆ ಅನೇಕ ಕಾದಂಬರಿಕಾರರು ಈ ಕಾಲದಲ್ಲಿ ಬರೀತಿದ್ರು. ಡ್ಯಾನಿಯಲ್ ಡಿಫೋ,
ಜೊನಾಥನ್ ಸ್ವಿಫ್ಟ್, ಸ್ಯಾಮ್ಯುಯಲ್ ರಿಚರ್ಡ್ಸನ್, ಹೆನ್ರಿ ಫೀಲ್ಡಿಂಗ್, ನಾವು ಪೋರ್ಟ್ರೇಟ್ ಆಫ್ ಎ ಲೇಡಿ ಕೇಳಿರ್ಬೋದು ನಾವಲು. ಮೇರಿ ಶೆಲಿ ಫ್ರಾಂಕೆನ್ಸ್ಟೈನ್ ಬರೆದ್ರು. ಆಮೇಲೆ ಜೇನ್ ಆಸ್ಟಿನ್, ನಮ್ಗೆಲ್ಲ ಗೊತ್ತಿರೋಂಗೆ ಜೇನ್ ಆಸ್ಟಿನ್ ಇಸ್ ನೋನ್ ಮೋರ್ ಆಸ್ ಎ ವಿಕ್ಟೋರಿಯನ್ ನಾವೆಲಿಸ್ಟ್. ಲಾರೆನ್ಸ್ ಟರ್ನೋ ಇದ್ರು. ಸೊ ವಿಕ್ಟೋರಿಯನ್ ಮತ್ತೆ ಜಾರ್ಜಿಯನ್ ಎರಾಗೆ ಕೆಲವು ಸಿಮಿಲಾರಿಟೀಸು ಇದೆ, ಮತ್ತೆ ಕೆಲವು ವಿಕ್ಟೋರಿಯನ್ ಎರಾ ರೈಟರ್ಸ್ ನ ಜಾರ್ಜಿಯನ್ ಎರಾ ರೈಟರ್ಸ್ ಅಂತಾನು ಕರೀತಾರೆ. ಇದೇ ಕಾರಣಕ್ಕೋಸ್ಕರ ಈ ಟೈಮಲ್ಲಿ ಅನೇಕ ಬದಲಾವಣೆಗಳು ಬ್ರಿಟನ್ ಅಲ್ಲಿ ಆಗ್ತಿತ್ತು. ಏಕೆಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತೀವ್ರವಾಗಿ ಶುರುವಾಗ್ಬಿಟ್ಟಿತ್ತು. ಇದರಿಂದ ಅವ್ರದ್ದಿತ್ತಲ್ಲ ಇಂಗ್ಲೆಂಡ್ ಅಲ್ಲಿ ಇದ್ದಂತ ಈಗ್ಲೂ ಇರುವಂತ ಒಂದು ಕ್ಲಾಸ್ ಹೈರಾರ್ಕಿ, ಸೋಷಿಯಲ್ ಹೈರಾರ್ಕಿ ಶುರುವಾಗಿ, ಮತ್ತೆ ಅಲ್ಲಿ ಎರಡು ಮುಖ್ಯವಾದ ಪೊಲಿಟಿಕಲ್ ಪಾರ್ಟೀಸ್, ವಿಕ್ಸ್ ಮತ್ತೆ ಟಾರೀಸ್, ಇದ್ರಗಳ ಮಧ್ಯ ದೊಡ್ಡ ಸಮರನೇ ಅನೇಕ ವರ್ಷಗಳ ಕಾಲ ನಡೆದಿದೆ. ಇದು ಶುರುವಾಯ್ತು, ಈ ರೈವಲ್ ಪೊಲಿಟಿಕಲ್ ಪಾರ್ಟೀಸ್ ವಿಕ್ಸ್ ಅಂಡ್ ಟಾರೀಸ್ ಶುರುವಾಯ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾಯ್ತು. ಮತ್ತೆ ಹಳ್ಳಿಗಳಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೇಗ್ ಶುರುವಾಯಿತು ಅದೇ ತರ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಶುರುವಾಗಿ, ಇದನ್ನ ಒಲಿವರ್ ಗೋಲ್ಡ್ ಸ್ಮಿತ್ ತಮ್ಮ ಡೆಸರ್ಟೆಡ್ ವಿಲೇಜ್ ಪದ್ಯದಲ್ಲಿ ತುಂಬಾ ಸೂಕ್ಷ್ಮವಾಗಿ, ಸರಳವಾಗಿ, ಮನಮುಟ್ಟುವಂತೆ ತೋರಿಸಿದ್ದಾರೆ. ಏನನ್ನ, ಹೇಗೆ ಒಂದು ಸಣ್ಣ ಕಮ್ಯುನಿಟಿ ಅದು ಛಿದ್ರ ವಿಚಿದ್ರವಾಗ್ತಾ ಹೋಗುತ್ತೆ, ಅದರಿಂದ ಹೇಗೆ ಪಟ್ಟಣಗಳು ಬೆಳ್ಕೊಂಡ್ ಬರುತ್ತೆ, ಮತ್ತೆ ಬೇರೆ ಬೇರೆ ನಾವು ಅದನ್ನ ಪ್ರೋಗ್ರೆಸ್ ಅಂಡ್ ಡೆವಲಪ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ದೊಡ್ಡ ದೊಡ್ಡ ಹೆಸರುಗಳಿಂದ ಕರಿತೀವಿ. ಆದ್ರೆ ಒಲಿವರ್ ಗೋಲ್ಡ್ ಸ್ಮಿತ್ ಅದನ್ನ ಡೆಸರ್ಟೆಡ್ ವಿಲೇಜ್ ನಲ್ಲಿ ಡಿಸ್ಇಂಟಗ್ರೇಷನ್ ಆಫ್ ಎ ಸೋಷಿಯಲ್ ಸಿಸ್ಟಮ್ ಅಂತ ಕರೀತಾರೆ. ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಆಗಿರೋ ಇನ್ನೊಂದು ಬದಲಾವಣೆ ಅಂತ ಹೇಳಿದ್ರೆ, ಇಲ್ಲಿ ಚರ್ಚ್ ತುಂಬಾ ಸ್ಟ್ರಿಕ್ಟ್ ಆಗ್ತಾ ಬಂದಾಗ ಅಲ್ಲಿ ಜನರು ನಾರ್ತ್ ಅಮೆರಿಕನ್ ಕಾಲನೀಸ್ಗೆ ಶಿಫ್ಟ್ ಆಗ್ಬಿಟ್ರು. 16ನೇ ಶತಮಾನದಿಂದನೇ ಪ್ಯೂರಿಟಾನ್ಸ್ ಇಂಗ್ಲೆಂಡ್ ಇಂದ ಅಮೆರಿಕಾಗ್ ಹೋಗಿ ಅಲ್ಲಿ ನ್ಯೂ ಇಂಗ್ಲೆಂಡ್ ಅಂತ ಶುರು ಮಾಡಿದ್ರು. ಇದು 17ನೇ ಶತಮಾನ ಇನ್ನೂ ತೀವ್ರವಾಗಿ ಕೆನಡಾ, ಅಮೆರಿಕ ಮತ್ತೆ ಬ್ರಿಟಿಷ್ ಆಡಳಿತದ ಬೇರೆ ಬೇರೆ ಜಾಗನ ಯಾವ್ದು ನಾಡಿಲ್ಲ ಅಲ್ಲೆಲ್ಲ ಜನ ಹೋಗಿ ತಮ್ದಾಗಿಸ್ಕೊಳಕ್ ಶುರು ಮಾಡಿದ್ರು. ಮತ್ತೆ ಈ 17ನೇ ಶತಮಾನದ ಅಂತ್ಯದಲ್ಲಿ 1770s ದಿ ಬರ್ತ್ ಆಫ್ ವಿಲಿಯಂ ವರ್ಡ್ಸ್ವರ್ತ್, ದ ವೆರಿ ಫೇಮಸ್ ರೊಮ್ಯಾಂಟಿಕ್ ಪೋಯಿಟ್. ಸೊ ರೊಮ್ಯಾಂಟಿಸಿಸಮ್ ಶುರುವಾಯ್ತು 70s 80s ಅಲ್ಲಿ. ಸೊ ಇದು ನೋಡಿ, ನಾವು ಜಾರ್ಜಿಯನ್ ಎರಾ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ ಹೋಗಲ್ಲ. ವಿಕ್ಟೋರಿಯನ್ ಎರಾ ಬಗ್ಗೆ ಮಾತಾಡ್ತೀವಿ, ರೊಮ್ಯಾಂಟಿಕ್ ಮೂವ್ಮೆಂಟ್ ಬಗ್ಗೆನೂ ಮಾತಾಡ್ತೀವಿ. ಆದ್ರೆ ಇದು ಒಂದು ಸುಮಾರು 120 ವರ್ಷದ ಕಾಲದ ದಲ್ಲಿ ಎಂತೆಂಥ ಬದಲಾವಣೆಗಳಾಯ್ತು. ಮತ್ತೆ ಅನೇಕ ಬರಹಗಾರರು ಇದ್ರ ಬಗ್ಗೆ ಬರೆದ್ರು. ಇದರಲ್ಲಿ ಒಲಿವರ್ ಗೋಲ್ಡ್ ಸ್ಮಿತ್ ಒಬ್ಬ. ಸೊ ಒಲಿವರ್ ಗೋಲ್ಡ್ ಸ್ಮಿತ್ ಹುಟ್ಟಿದ್ದು November 10th 1713 ಅಲ್ಲಿ ಐರ್ಲ್ಯಾಂಡ್ ಅಲ್ಲಿ, ಕೌಂಟಿ ವೆಸ್ಟ್ ಮೀತ್ ಅಂತಿದೆ ಐರ್ಲ್ಯಾಂಡ್ ಅಲ್ಲಿ. ಆಮೇಲೆ ಇವ್ರ ತಂದೆ ಆಂಗ್ಲೋ ಐರಿಷ್ ಕ್ಲರ್ಜಿ ಮ್ಯಾನ್ ಆಗಿದ್ರು. ಮತ್ತೆ ಬಹುಶಃ ಇವ್ರಿಗೆ ಈ ಕ್ಲರಿಕಲ್ ಲೈಫ್, ಚರ್ಚ್ ಲೈಫ್ ಅದ್ರ ಪರಿಚಯ ತಂದೆಯಿಂದ ಆಗಿರೋದ್ರಿಂದ ಒಲಿವರ್ ಗೋಲ್ಡ್ ಸ್ಮಿತ್ ಅಲ್ಲೂ ವಿ ಫೈಂಡ್ ದ ಪ್ರೊಟಾಗನಿಸ್ಟ್, ಮುಖ್ಯ ಪಾತ್ರಧಾರಿ ಇಸ್ ಅ ವಿಕಾರ್. ವಿಕಾರ್ ಇಸ್ ಎ ಚರ್ಚ್ ಅಫಿಷಿಯಲ್. ಸೊ ಇವ್ರಿಗೆ ಬಾಲ್ಯದಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗ್ ಬಂತು. ಆದ್ರೆ ಇವ್ರಿಗೆ ಎಜುಕೇಶನ್ ಮನೆಯಲ್ಲಿ ತುಂಬಾ ಇವ್ರಿಗೆ ಪ್ರೋತ್ಸಾಹ ಸಿಕ್ತು. ಟ್ರಿನಿಟಿ ಕಾಲೇಜ್ ಡಬ್ಲಿನ್ ಅಲ್ಲಿ ಓದಿದ್ರು, ಅಲ್ಲಿ ಇವ್ರ BA ಡಿಗ್ರಿ ಸಿಕ್ತು. ಆಮೇಲೆ ಇವರು ಎಡಿನ್ಬರ್ಗ್ ಅಲ್ಲಿ ಮೆಡಿಕಲ್ ಕಾಲೇಜು ಸೇರಿದ್ರು. ಆದ್ರೆ ಮೆಡಿಕಲ್ ಡಿಗ್ರಿ ಮುಗಿಸಿದ್ರೋ ಇಲ್ವೋ, ಇವರು ಈ ಮೆಡಿಕಲ್ದು ಕಾಲೇಜ್ ಅಲ್ಲಿ ಓದ್ತಿದ್ದಾಗ ಇವ್ರಿಗೆ ವಿಷಯ ತಿಳಿದಿರೋದ್ರಿಂದ ಇವರು ಫಿಸಿಷಿಯನ್ ಆಗಿ, ಅದಲ್ಲದೆ ಬೇರೆ ಬೇರೆ ಪ್ರೊಫೆಷನ್ಸ್ ಅಲ್ಲಿ ಇವರು ತೊಡಗಿಸ್ಕೊಂಡ್ರು. ರೈಟಿಂಗ್, ಟ್ರಾನ್ಸ್ಲೇಟಿಂಗ್, ಸ್ಕೂಲ್ ಅಶರ್, ಅಪೋಥಿಕರೀಸ್ ಅಸಿಸ್ಟೆಂಟ್, ಈ ತರ. ಸೊ ನಾವು ಏನ್ ನೋಡ್ತೀವಿ ಅಂದ್ರೆ ಒಲಿವರ್ ಗೋಲ್ಡ್ ಸ್ಮಿತ್ ಅವರ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಅದು ತುಂಬಾ ಒಂದು
ಅನೇಕ ಏನೇನು ಅಡ್ವೆಂಚರಸ್ ಅಂತ ಹೇಳ್ತಾ ಏನೇನ್ ಅವಕಾಶಗಳು ಸಿಕ್ತೋ ಅದನ್ನ ಅವರು ತಗೊಂಡು ತಮ್ದಾಗಿಸ್ಕೊಂಡು ಹೋದ್ರು. ಇದೇ ರೀತಿ ಅವ್ರ ಬರವಣಿಗೆಯಲ್ಲೂ ನಾವು ನೋಡ್ಬೋದು. ನಾವೆಲ್ಸ್ ಬರೆದ್ರು, ಕವಿತೆ ಬರೆದ್ರು, ನಾಟಕ ಬರೆದ್ರು, ಎಸ್ಸೇಸ್ ಬರೆದ್ರು, ಮತ್ ಎಲ್ಲಾದ್ರಲ್ಲೂ ಇವರು ಏನು ಕೈ ಹಾಕಿದ್ರೋ ಅದರಲ್ಲಿ ಅವರು ತುಂಬಾ ಇವ್ರು ಬಿಟ್ಟು ಇನ್ಯಾರು ಈ ತರ ಬರೆಯಕ್ಕಾಗಲ್ಲ ಅನ್ನೋ ರೀತಿಲಿ ಅಷ್ಟು ಚೆನ್ನಾಗಿ ಆ ಕತೆ, ಕವನ ಅಥವಾ ನಾಟಕನ ಬರ್ದಿ. ಮತ್ತೆ ಒಂದು ಏನು ಆಶ್ಚರ್ಯ ಆಗತ್ತೆ ಅಂದ್ರೆ ಇವರು ಐರ್ಲೆಂಡ್ ಬಿಟ್ಟು ಇಂಗ್ಲೆಂಡಿಗೆ ಬಂದು ಅಲ್ಲೇ ಕಡೆವರೆಗೂ ಇದ್ರು. ಆದ್ರೆ ಇವ್ರು ಹಿ ವಾಸ್ ಲೈಕ್ ಎನ್ ಆಡ್ ಮ್ಯಾನ್ ಔಟ್ ಇನ್ ದ ಇಂಗ್ಲಿಷ್ ಸರ್ಕಲ್ಸ್. ಯಾಕೆಂದ್ರೆ ಇವ್ರು ನೋಡಕ್ ಆಕರ್ಷಕವಾದ ಒಂದು ವ್ಯಕ್ತಿತ್ವ ಇರ್ಲಿಲ್ಲ. ಏನೋ ಇಂಗ್ಲೆಂಡ್ ಅಲ್ಲಿ ಅದ್ರ ಒಂಥರ ಅಪಿಯರೆನ್ಸ್ ಇಸ್ ಎವ್ರಿಥಿಂಗ್. ಸೊ ಇವ್ರಿಗೆ ಆ ತರ ಒಂದು ನೋಡೋದಲ್ಲಾಗ್ಲಿ, ಮ್ಯಾನರಿಸಮ್ಸ್ ಅಲ್ಲಾಗ್ಲಿ ಒಂದು ಆಕರ್ಷಕವಾದ ಅಥವಾ ರಿಫೈನ್ಡ್ ಆದ ಒಂದು ವ್ಯಕ್ತಿತ್ವ ಇರ್ಲಿಲ್ಲ. ಆದ್ರೆ ಅವರಲ್ಲಿ ಒಂದು ಅಪರೂಪದ ಒಂದು ಕ್ವಾಲಿಟಿ ಇತ್ತು. ಅವ್ರಿಗೇನು ಅಂತ ಹೇಳಿದ್ರೆ ಹಿ ವಾಸ್ ವೆರಿ ಕ್ವಿಕ್ ಥಿಂಕರ್. ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ, ವಾಸ್ ವೆರಿ ವಾರ್ಮ್ ಅಂಡ್ ವಿಟಿ. ಇದೆಲ್ಲ ನಮಗೆ ಅವರ ಕತೆ, ಕವಿತೆ, ದ ವಿಕಾರ್ ಆಫ್ ವೇಕ್ಫೀಲ್ಡ್ ಅಲ್ಲೂ ನಮ್ಗೆ ಕಂಡು ಬರುತ್ತೆ. ಸೊ ಸ್ಯಾಮ್ಯುಯಲ್ ಜಾನ್ಸನ್ ಅವರ ಪರಿಚಯ ಇವ್ರಿಗೆ ಇಂಗ್ಲೆಂಡ್ಗೆ ಆದ್ಮೇಲೆ ಬರುತ್ತೆ. ಮತ್ತೆ ಸ್ಯಾಮ್ಯುಯಲ್ ಜಾನ್ಸನ್ ಆಲಿವರ್ ಗೋಲ್ಡ್ ಸ್ಮಿತ್ ಅವರ ಬೆಳವಣಿಗೆಯಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಸೊ ಇವ್ರೇನ್ ಹೇಳ್ತಾರೆ, ಇವ್ರ ಆಲಿವರ್ ಗೋಲ್ಡ್ ಸ್ಮಿತ್ ಬಗ್ಗೆ ಅವ್ರನ್ನ ಒಂದೇ ಲೈನಲ್ಲಿ ಸ್ಯಾಮ್ಯುಯಲ್ ಜಾನ್ಸನ್ ಡಿಸ್ಕ್ರೈಬ್ ಮಾಡಿದ್ದಾರೆ. ಹಿ ವಾಸ್ ಒನ್ ಹೂ ಲೆಫ್ಟ್ ಸ್ಕೇರ್ಸ್ಲಿ ಎನಿ ಕೈಂಡ್ ಆಫ್ ರೈಟಿಂಗ್ ಅನ್ಟಚ್ಡ್ and who touched nothing that he did not adore. ಅಂದ್ರೆ ಎಲ್ಲದಕ್ಕೂ ಕೈ ಹಾಕಿದ್ದಾರೆ, ಯಾವ್ದಕ್ ಕೈ ಹಾಕಿದ್ರು ಅದನ್ನ ಅದ್ಭುತವಾಗಿ ಇವರು ಒಂದು ಆಕಾರ ಸೃಷ್ಟಿಸಿದ್ದಾರೆ ಅಂತ ಜಾನ್ಸನ್ ಹೇಳಿದ್ದಾರೆ. ಆಮೇಲೆ ಪರ್ಸನಲ್ ಆಗಿ ಇವರ ಜೀವನ ಅನೇಕ ವರ್ಷಗಳ ಕಾಲ ಸಾಲ ಮಾಡೋದು, ಸಾಲ ತೀರ್ಸೋದು, ಮತ್ತೆ ಸಾಲ ಮಾಡೋದು, ಕಷ್ಟಗಳಿಗೆ ಹೀಗೆ ಸಿಕ್ಕಾಕೊಂಡ್ಬಿಡೋದು, ಮತ್ತೆ ಸ್ಯಾಮ್ಯುಯಲ್ ಜಾನ್ಸನ್ ಅಂತ ಸ್ನೇಹಿತರಿಂದ ಸಹಾಯ ಪಡೆಯೋದು, ಎಷ್ಟೋ ಸತಿ ಪ್ರಿಸನ್ಗೆ ಹೋಗೋದು. ಇದೆಲ್ಲ ನಮಗೆ ವಿ ಫೈಂಡ್ ಎಕೋಸ್ ಆಫ್ ಇಟ್ ಇನ್ ದ ಕ್ಯಾರೆಕ್ಟರ್ ಆಫ್ ವಿಕಾರ್ ಆಫ್ ವೇಕ್ಫೀಲ್ಡ್ ಆಲ್ಸೋ. ಮತ್ತೆ ಯಾರು ದುಡ್ಡು ಕೇಳಿದ್ರೆ ಧಾರಾಳವಾಗಿ ಕೊಟ್ಬಿಡೋದು, ಅಥವಾ ಪ್ರಾಣ ಹೋಗ್ತಿದೆ ಅಂದ್ರೂ ಒಂದ್ ನಯಾ ಪೈಸಾ ಕೊಡೋಂಗಿರ್ಲಿಲ್ಲ. ಸೊ ಆಲಿವರ್ ಗೋಲ್ಡ್ ಸ್ಮಿತ್ ಅಲ್ಲಿ ಇದೊಂದು ಕಾಂಟ್ರಾಡಿಕ್ಟರಿ ನೇಚರ್ ಇತ್ತು. ತುಂಬಾ ಉದಾರವಾದ ಮನುಷ್ಯ, ಅಥವಾ ಒಂದು ನಯಾ ಪೈಸಾನು ಸಹಾಯ ಯಾರೇ ಕಷ್ಟದಲ್ಲಿದ್ರು ಮಾಡಲ್ಲ ಅಂದ್ರೆ ಮಾಡೋದೇ ಇಲ್ಲ ಅನ್ನೋ ಒಂದು ಅವರು ಯೋಚನೆ ಮಾಡ್ಬಿಟ್ರೆ ಅವ್ರಿಗೆ ಅದರಿಂದ ಯಾರು ಅವರಿಂದ ಏನು ಗಿಟ್ಟಿಸ್ಕೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಸ್ಯಾಮ್ಯುಯಲ್ ಜಾನ್ಸನ್ ಅಂತ ಲಿಟ್ರರಿ ಸ್ಕಾಲರ್ ಅಂಡ್ ಕ್ರಿಟಿಕ್ ಆಲಿವರ್ ಗೋಲ್ಡ್ ಸ್ಮಿತ್ ಜೀನಿಯಸ್ ಅನ್ನ ನೋಡಿ ಇವ್ರನ್ನ ಅನೇಕ ರೀತಿಲಿ ಸಹಾಯ ಮಾಡಿದ್ದಾರೆ ಇವ್ರ ಕಷ್ಟದಲ್ಲಿದ್ದಾಗ. ಸೊ ನಾವು ಲಿಟ್ರರಿ ಲೆಗಸಿ ಆಫ್ ಆಲಿವರ್ ಗೋಲ್ಡ್ ಸ್ಮಿತ್ ನೋಡಿದ್ರೆ ವಿಕಾರ್ ಆಫ್ ವೇಕ್ಫೀಲ್ಡ್ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಲ್ಲದೆ ಅವರು ವಿಕಾರ್ ಆಫ್ ಗೋಲ್ಡ್ ಸ್ಮಿತ್ ಒಂದ್ 5-6 ವರ್ಷದ ಹಿಂದೆ ದ ಸಿಟಿಸನ್ ಆಫ್ ದ ವರ್ಲ್ಡ್ ಅಂತ ಬರೆದ್ರು. ಅದೇನು ಇದು ಅವ್ರನ್ನ ತುಂಬಾ ಒಂದು ಜನಪ್ರಿಯತೆಗೆ ಕರ್ಕೊಂಡು ಹೋಯ್ತು ಇಂಗ್ಲೆಂಡ್ ನಲ್ಲಿ. ಇದೇನ್ ಬರ್ದಿದ್ದು ಅಂದ್ರೆ ಒಬ್ಬ ಚೈನೀಸ್ ಟ್ರಾವೆಲರ್ ಇಂಗ್ಲೆಂಡ್ಗೆ ಬರ್ತಾರೆ. ಆ ಚೈನೀಸ್ ಟ್ರಾವೆಲರ್ ಹೆಸರು ಲೀ ಚಿ ಅಂತ. ಆಮೇಲೆ ಈಗ ಒಂದು ಏಷ್ಯನ್ ಕಂಟ್ರಿಯಿಂದ ಒಂದು ಯುರೋಪಿಯನ್ ಕಂಟ್ರಿಗೆ ಬಂದಾಗ, ಚೈನಾ ಇಂದ ಇಂಗ್ಲೆಂಡ್ಗೆ ಬಂದಾಗ ಅವನಿಗೆ ಈ ಇಂಗ್ಲೆಂಡ್ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ. ಬಹುಶಃ ಆಲಿವರ್ ಗೋಲ್ಡ್ ಸ್ಮಿತ್ ಐರ್ಲ್ಯಾಂಡ್ ಅದು ಇಂಗ್ಲೆಂಡಿಗಿಂತ ತುಂಬಾ ದೂರ ಇರ್ಲಿಲ್ಲ, ಮತ್ತೆ ಇಂಗ್ಲಿಷ್ ಕಲ್ಚರ್ಗಿಂತ ತುಂಬಾ ವಿಭಿನ್ನವಾಗಿರ್ಲಿಲ್ಲ. ಆದ್ರೆ ನಮ್ಗೆ ಈಗ್ಲೂ ಗೊತ್ತು ಐರ್ಲ್ಯಾಂಡ್ ಅಂಡ್ ಇಂಗ್ಲೆಂಡ್ ಆರ್ ಅಟ್ ಲಾಗರ್ ಹೆಡ್ಸ್. ಹಾಗೆ ಬಹುಶಃ ಆಲಿವರ್ ಗೋಲ್ಡ್ ಸ್ಮಿತ್ಗೆ ಇಂಗ್ಲೆಂಡ್ ಬಂದು ಇಲ್ಲಿ ರೀತಿ ನೀತಿಗಳು, ಇಲ್ಲಿ ಮ್ಯಾನರಿಸಮ್ಸ್, ಸೋಷಿಯಲ್ ಹೈರಾರ್ಕಿ ಇದನ್ನೆಲ್ಲ ತುಂಬಾ ವಿಚಿತ್ರವಾಗಿ ಕಾಣಿಸಿರ್ಬಹುದು. ಲೀಂಚಿ ಆಲಿವರ್ ಗೋಲ್ಡ್ ಸ್ಮಿತ್ ಆಗಿರಬಹುದು ಅಂತ ಎಷ್ಟೋ ಜನ ಹೇಳ್ತಾರೆ. ದ ಸಿಟಿಸನ್ ಆಫ್ ದ ವರ್ಲ್ಡ್ ಇದು ಇಟ್ಸ್ ಎ ಸೀರೀಸ್ ಆಫ್ ಲೆಟರ್ಸ್. ಒಬ್ಬ ಚೈನೀಸ್ ಯುರೋಪ್ ಇಂಗ್ಲೆಂಡ್ ಬಂದು ಅಲ್ಲೆಲ್ಲ ಕಾಣಿಸಿರೋದನ್ನ ಅವ್ನ್ ಕಾಗ್ದ ಬರ್ಕೊಂಡು ಹೋಗ್ತಾನೆ. ಇದಾದ್ಮೇಲೆ ಒಂದು ರೊಮ್ಯಾಂಟಿಕ್ ಬ್ಯಾಲೆಡ್ ಬರೋದು ದ ಹರ್ಮೆಟ್ ಅಂತ.
ಈ ಹರ್ಮಿಟ್ದು ಈ ಬ್ಯಾಲೆಟ್ ಇದೆಯಲ್ಲ, ಇದು ನಮಗೆ ವಿಕಾರ್ ಆಫ್ ವೇಕ್ಫೀಲ್ಡ್ ಚಾಪ್ಟರ್ 8 ಅಲ್ಲಿ ಬರುತ್ತೆ. ಅಂದ್ರೆ ವಿಕಾರ್ ಆಫ್ ವೇಕ್ಫೀಲ್ಡ್ ದೋ ಇಟ್ಸ್ ಎ ನಾವಲ್, ಇದ್ರಲ್ಲಿ ಪದ್ಯ ಬರುತ್ತೆ, ಸರ್ಮನ್ಸ್ ಬರುತ್ತೆ, ಲೆಟರ್ಸ್ ಬರುತ್ತೆ. ಸೊ ಎಲ್ಲಾ ಸಾಹಿತ್ಯದ ತುಣುಕುಗಳು ನಮ್ಗೆ ಒಂದು ಕಾದಂಬರಿಲಿ ಸಿಕ್ಬಿಡತ್ತೆ. ಅದಲ್ಲದೆ ನಾ ಹೇಳ್ದಂಗೆ ಅವ್ರದ್ದು ತುಂಬಾ ಅನೇಕ ಕವಿತೆಗಳು ಅವ್ರು ಬರ್ದಿದ್ರು. ಅವ್ರದ್ದು ದ ಡೆಸರ್ಟೆಡ್ ವಿಲೇಜ್, ಇದು ವಿಕಾರ್ ಆಫ್ ವೇಕ್ಫೀಲ್ಡ್ ಗಿಂತ ಮುಂಚೆ ಬಂದಂತ ಕವಿತೆ. ಇದು ಒಂದು ಹಳ್ಳಿ, ನಾನು ಹೇಳ್ದಂಗೆ ಹೇಗೆ ಅದು ಇಂಡಸ್ಟ್ರಿಯಲೈಸೇಷನ್ ಶುರುವಾದಾಗ ಹಳ್ಳಿ, ಅದ್ರ ಸಂಸ್ಕೃತಿ, ಅದರ ಜನಾಂಗ, ಅದ್ರ ಭಾಷೆ, ಇದೆಲ್ಲ ಹೇಗೆ ಕ್ರಮೇಣವಾಗಿ ಡೈಲ್ಯೂಟ್ ಹಾಕೊಂಡು ಬಂದ್ಬಿಡತ್ತೆ ಕಡೆಯಲ್ಲಿ. ಇದು ಹಳ್ಳಿ ಎಲ್ರೂ ಬಿಟ್ಟು ಹೊಟ್ಟೋಗ್ತಾರೆ. ಸೊ ದಿಸ್ ಇಸ್ ದ ಡೆಸರ್ಟೆಡ್ ವಿಲೇಜ್. ಇದು ನಮಗೆ ಇವರು ಆಲಿವರ್ ಗೋಲ್ಡ್ ಸ್ಮಿತ್ 1770 ಒಂದು ರೀತಿ ಒಂದು ವಾರ್ನಿಂಗ್ ಕೊಟ್ಬಿಟ್ರು. ಇಷ್ಟು ರೀತಿ ನೀವು ಸೈನ್ಸು, ಡೆವಲಪ್ಮೆಂಟು, ಇಂಡಸ್ಟ್ರಿಯಲೈಸೇಷನ್ ಮಾಡ್ಕೊಂಡು ಹೋದ್ರೆ ಕೊನೆಗೆ ನಮಗೆ ಹಳ್ಳಿ ಅನ್ನೋ ಒಂದು ಜಾಗನೇ ಸಿಗಲ್ಲ, ಪ್ರಕೃತಿ ಅನ್ನೋದೇ ಉಳಿಯಲ್ಲ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಇದಲ್ಲದೆ ಇದೆಲ್ಲ ಬೇರೆ ಅವರ ಬರೆದಂತ ಪುಸ್ತಕಗಳು. ಅಕೌಂಟ್ ಆಫ್ ದ ವೆಸ್ಟರ್ನ್ ಏಜ್ ಬಗ್ಗೆ ಬರೆದ್ರು, ದ ಲೈಫ್ ಆಫ್ ರಿಚರ್ಡ್ ನ್ಯಾಶ್, ಹಿಸ್ ಕಾಂಟೆಂಪ್ರರಿ, ಅವ್ರ ಬಗ್ಗೆ ಬರೆದ್ರು. ಮೆಮೋಯರ್ ಬಂದು ದ ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಬರ್ದಿದ್ರು, ರೋಮನ್ ಹಿಸ್ಟ್ರಿ ಬಗ್ಗೆ ಬರೆದ್ರು, ಹಿಸ್ಟ್ರಿ ಆಫ್ ದ ಅರ್ತ್ ಅಂತ ಬರ್ದಿದ್ದಾರೆ. ಆಮೇಲೆ ಅದಲ್ಲದೆ ಅನೇಕ ಕವಿತೆಗಳು, ನಾಟಕಗಳನ್ನು ಬರ್ದಿದ್ದಾರೆ. ಸೊ ವಿಕಾರ್ ಆಫ್ ವೇಕ್ಫೀಲ್ಡ್ ಬರೆಯಕ್ಕೆ ಮುಂಚೆ, ವಿಕಾರ್ 1766 ಅಲ್ಲಿ ಪಬ್ಲಿಷ್ ಆಗಿತ್ತು. ಅದಕ್ ಮುಂಚೆನೆ ಇವರು ತುಂಬಾ ಪ್ರಸಿದ್ಧ ಬರಹಗಾರರು ಅಂತ ಇಂಗ್ಲೆಂಡ್ ಅಲ್ಲೇ ಅಲ್ಲ, ಯುರೋಪ್ನಲ್ಲೂ ಹೆಸರು ಪಡೆದಿದ್ರು. ಸೊ ಅದಲ್ಲದೆ ಇವರು ಗುಡ್ ನೇಚರ್ಡ್ ಮ್ಯಾನ್ ಅಂತ ನಾಟಕನ 1768 ನಲ್ಲಿ ಬರೆದ್ರು. ಅದಕ್ಕೆ ಆದ್ಮೇಲೆ ಅವರು ತುಂಬಾ ಪ್ರಸಿದ್ಧವಾದ ನಾಟಕ ಶಿ ಸ್ಟೂಪ್ಸ್ ಟು ಕಾಂಕರ್ 1773 ನಲ್ಲಿ ಬಂತು. ಇದು ನಾನು ಹೇಳ್ದಂಗೆ ನಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನ್ ಡೀಟೇಲ್ ಟೆಕ್ಸ್ಟ್ ಆಗಿತ್ತು, ತುಂಬಾ ತಮಾಷೆಯಾಗಿದೆ. ಇದನ್ನ ಒಂದು ಫೆಮಿನಿಸ್ಟ್ ಪೇ ಅಂತಾನು ಕರಿಬಹುದು. ಆದ್ರೆ ಇದು ಆ ವಿಕ್ಟೋರಿಯನ್ ಕಾಲದಲ್ಲಿ ಬರೆದು, ಮತ್ತೆ ಅಲ್ಲಿ ಹೆಂಗಸರಿಗೆ ಕಟ್ಟುಪಾಡುಗಳು, ಪೆಟ್ರಿಯಾರ್ಕಲ್ ಸೊಸೈಟಿನ ಯಾವ ತರ ಅವರು ಫಾಲೋ ಮಾಡಿ ಆದ್ರೂ ಇವ್ರು ಯಾವ್ದ ತರ ಗೆಲುವು ಸಾಧಿಸ್ತಾಳೆ ಅಂತ ತುಂಬಾ ತಮಾಷೆಯಾಗಿ ಬರೀತಾರೆ. ಈ ನಾಟಕ ಇನ್ನೂ ಇಂಗ್ಲೆಂಡ್ ನಲ್ಲಿ ನಡೀತಾ ಇದೆ ಅನೇಕ ಕಡೆ. ಇದು ನಮ್ ಕಡೆದಾಗಿ ಇಲ್ಲಿ ಕಾಣೋದು ಆಲಿವರ್ ಗೋಲ್ಡ್ ಸ್ಮಿತ್ ಅವರ 1774 ಅಲ್ಲಿ ಅವರು ನಮ್ಮನ್ನ ಅಗಲಿದಾಗ ಅವ್ರನ್ನ ಇಲ್ಲೇ ಬರಿ ಮಾಡಿದ್ದು. ಅವರು ಕಾಯಿಲೆ ಸ್ವಲ್ಪ ವರ್ಷ ಒದ್ದಾಡಿದ್ರು, ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಮತ್ತೆ ಇದೇ ಅವ್ರ ಸಾವಿಗೆ ಕಾರಣ ಆಯ್ತು. ನಾವು let us come to this novel Vicar of Wakefield. ಸ್ಯಾಮ್ಯುಯಲ್ ಜಾನ್ಸನ್ ಈ ಪುಸ್ತಕ ಪಬ್ಲಿಷ್ ಮಾಡುವಂತ ಒಂದು ಪರಿಸ್ಥಿತಿ ಹೇಗ್ ಬಂತು ಅಂತ ಹೇಳಿದ್ದಾರೆ. ಮತ್ತೆ ಇದ್ರದ್ದು ನಿಮ್ಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಾ? ನಾನೀಗ ತೋರಿಸ್ತಿರೋ ಈ ಸ್ಲೈಡ್ ನಲ್ಲಿ ಸ್ಯಾಮ್ಯುಯಲ್ ಜಾನ್ಸನ್ ಒಂದ್ ಪುಸ್ತಕನ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಪಕ್ಕದಲ್ಲಿ ಕೆಲವರು ಕೂತಿದ್ದಾರೆ. ಅದರಲ್ಲಿ ನಮ್ಮ ಒಲಿವರ್ ಗೋಲ್ಡ್ ಸ್ಮಿತ್ ಕೂಡ ಸ್ಯಾಮ್ಯುಯಲ್ ಜಾನ್ಸನ್ ತೀವ್ರವಾಗಿ ನೋಡ್ತಿದ್ದಾರೆ. ಈ ಚಿತ್ರ ನಿಮ್ಗೆ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಮ್ಯಾಮ್. ಓಕೆ. ಸೊ ಇದ್ರಲ್ಲಿ ಅವರು ಸ್ಯಾಮ್ಯುಯಲ್ ಜಾನ್ಸನ್ ಹೀಗೆ ಹೇಳ್ತಾರೆ, ಒಂದ್ ದಿವಸ ನಾನು ಆಗ್ತಾನೆ ಬೆಳಗ್ಗೆ ಎದ್ದಿದ್ದೆ, ಅವಾಗ ನಂಗೊಂದು ಮೆಸೇಜ್ ಬಂತು, ಲೆಟರ್ ಬಂತು. ಮೆಸೇಜ್ ಏನು ಅಂತ ಹೇಳಿದ್ರೆ, ಗೋಲ್ಡ್ ಸ್ಮಿತ್ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತಾನಾಗೆ ಖುದ್ದಾಗಿ ಬಂದು ಸ್ಯಾಮ್ಯುಯಲ್ ಜಾನ್ಸನ್ ಹತ್ರ ಮಾತಾಡಕ್ಕಾಗಲ್ಲ, ಹಾಗಾಗಿ ಆ ಕ್ಷಣ ತನ್ನನ್ನು ಭೇಟಿ ಆಗ್ಬೇಕು ಅಂತ ಒಂದು ಮೆಸೇಜ್ ಜಾನ್ಸನ್ಗೆ ಆಲಿವರ್ ಗೋಲ್ಡ್ ಸ್ಮಿತ್ ಇಂದ ಬರುತ್ತೆ. ತಕ್ಷಣನೇ ಜಾನ್ಸನ್ ಏನ್ ಮಾಡ್ತಾರೆ, ಆಗಿನ ಕಾಲಕ್ಕೆ ಇದ್ರ ಮೊತ್ತ ತುಂಬಾ ಜಾಸ್ತಿನೇ, 1 ಗಿನಿ ಕೊಡ್ತಾರೆ, ಕೊಟ್ಬಿಟ್ಟು ಕಳಿಸ್ತಾರೆ. ನಾನು ಇವ್ನ್ಗೇನೇ ಕಷ್ಟ ಇದ್ರು ಇದನ್ನ ಸಹಾಯ ಆಗಿಲ್ಲ ಅಂತ ಮೆಸೆಂಜರ್ ಕೈಲಿ ದುಡ್ಡು ಕಳಿಸ್ಬಿಟ್ಟು ತಾನು ರೆಡಿ ಆಗ್ಬಿಟ್ಟು ತಕ್ಷಣನೇ ಆಲಿವರ್ ಗೋಲ್ಡ್ ಸ್ಮಿತ್ನ ಭೇಟಿ ಆಗಕ್ ಹೋಗ್ತಾನೆ.
ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಇವ್ನಾಗ್ಲೇ ಕಳ್ಸಿರೋ ದುಡ್ಡಿನಲ್ಲಿ ಒಲಿವರ್ ಗೋಲ್ಡ್ ಸ್ಮಿತ್ ಹ್ಯಾಡ್ ಆಲ್ರೆಡಿ ಪರ್ಚೇಸ್ಡ್ ಎ ಬಾಟಲ್ ಆಫ್ ಡ್ರಿಂಕ್, ಗ್ಲಾಸು ಇಟ್ಕೊಂಡು ಹಿ ಹ್ಯಾಡ್ ಸ್ಟಾರ್ಟೆಡ್ ಡ್ರಿಂಕಿಂಗ್, ಕುಡಿತಿದ್ರು. ಆದ್ರೆ ಪರಿಸ್ಥಿತಿ ಮಾತ್ರ ತುಂಬಾ ಗಂಭೀರವಾಗಿತ್ತು. ಅದೇನು ಅಂತ ಹೇಳಿದ್ರೆ, ಅವ್ರ ಮನೆ ಲ್ಯಾಂಡ್ ಲಾರ್ಡು ಬಾಡಿಗೆ ಕಟ್ಟಿಲ್ಲ. ಇದು ಒಲಿವರ್ ಗೋಲ್ಡ್ ಸ್ಮಿತ್ ಉದ್ದಕ್ಕೂ, ಜೀವನದುದ್ದಕ್ಕೂ ಈ ವಾಸ್ ಇನ್ ಡೆಬ್ಟ್ಸ್. ನಾ ಹೇಳಿದ್ನಲ್ಲ, ಲೋನ್ ತಗೊಳ್ಳೋದು, ಅದನ್ನ ಪೂರ್ತಿ ಕೊಡೋಷ್ಟ್ರಲ್ಲಿ ಇನ್ನೊಂದು ಯಾರಿಂದನೋ ದುಡ್ಡು ಇಸ್ಕೊಳ್ಳೋದು. ಎಷ್ಟೋ ಸತಿ ಅವ್ರಿಗೆ ವಾಪಸ್ ಕೊಡಕ್ ಆಗ್ತಿರ್ಲಿಲ್ಲ. ಕೆಲವು ಸ್ನೇಹಿತರ ಸಹಾಯಕ್ಕೆ ಬಂದ್ರು, ಸ್ಯಾಮ್ಯುಯಲ್ ಜಾನ್ಸನ್ ತರ. ಮತ್ತೆ ಕೆಲವು ಸತಿ ಅವರು ಡೆಬ್ಟರ್ಸ್ ಪ್ರಿಸನ್ಸ್ಗೂ ಹೋಗ್ಬೇಕಾಗ್ ಬಂತು. ಈ ಟೈಮಲ್ಲಿ ಜಾನ್ಸನ್ ಹೇಳ್ತಾರೆ, ನಾನು ನಿಂಗೆ ಹೇಗಪ್ಪ ಸಹಾಯ ಮಾಡ್ಲಿ ಅಂತ ಹೇಳಿ ಕುಡಿತಿದ್ದ ಬಾಟ್ಲ್ ಕಾರ್ಕ್ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬಿಟ್ಟು, ನಿನಗ್ ಸಮಾಧಾನವಾಗಿರು, ನಿನಗ್ ಯಾವ್ದೇ ರೀತಿ ನಾ ಸಹಾಯ ಮಾಡಬಹುದು, ಎಲ್ಲಿಂದಾರು ನಮ್ಗೆ ಒಂದು ನೀನ್ ಬರಹ ಯಾವ್ದಾದ್ರು ಸಿಕ್ಕಿದ್ರೆ ಅದ್ರನ್ನ ನಾವು ಪಬ್ಲಿಷ್ ಮಾಡ್ಬೋದು, ನಿನ್ನ ಹತ್ರ ಏನಾದ್ರು ಆ ತರದ್ ಏನಾದ್ರು ಬರ್ದಿದ್ಯಾ ಅಂತ ಕೇಳಿದಾಗ ಹೇಳಿದಂತೆ, ಇದೊಂದಿದೆ ನನ್ನ ಹತ್ರ ಬುಕ್, ಒಲಿವರ್ ಗೋಲ್ಡ್ ಸ್ಮಿತ್ ಸ್ಯಾಮ್ಯುಯಲ್ ಜಾನ್ಸನ್ ಹೇಳ್ತಾರೆ, ನನ್ನ ಹತ್ರ ಇದೊಂದು ಬುಕ್ ಬರ್ದಿದ್ದೀನಿ. ಅದನ್ನ ತಿರುಗಿ ಹಾಕ್ತಿದ್ದಂಗೆ ಜಾನ್ಸನ್ಗೆ, ಅಬ್ಬಾ ಎಂಥ ಕಾದಂಬರಿ ಇದು ವಿಕಾರ್ ಆಫ್ ವೇಕ್ಫೀಲ್ಡ್ ಅಂತ ತಕ್ಷಣನೇ ಅದರದ್ದು ಮೌಲ್ಯನ ಜಾನ್ಸನ್ ಅಂತ ಸ್ಕಾಲರ್ ಕ್ರಿಟಿಕ್ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಯ್ತು. ಅವರು ತಕ್ಷಣ ಆ ಬುಕ್ನ ಒಂದು ಪಬ್ಲಿಷರ್ಗೆ ಹೋಗಿ ಅದನ್ನ 60 ಪೌಂಡ್ಗೆ ಮಾರ್ಬಿಟ್ಟು ಆ ದುಡ್ಡನ್ನ ತಂದ್ಬಿಟ್ಟು ರೆಂಟ್ ಕಟ್ಬಿಟ್ಟು, ಈ ತರ ಜಾನ್ಸನ್ ವಿಕಾರ್ ಆಫ್ ವೇಕ್ಫೀಲ್ಡ್ ಹೇಗೆ ಪಬ್ಲಿಷ್ ಆಯ್ತು ಅಂತ ಬರ್ದಿದ್ದಾರೆ. ಅಂಡ್ ಈ ಪಬ್ಲಿಷರ್ ಹೆಸರು ಫ್ರಾನ್ಸಿಸ್ ನ್ಯೂಬರಿ ಅಂತ. ಆದ್ರೆ ಫ್ರಾನ್ಸಿಸ್ ನ್ಯೂಬರಿ ವಿಕಾರ್ ಆಫ್ ವೇಕ್ಫೀಲ್ಡ್ ನ ಬಂದ ತಕ್ಷಣ ಇದನ್ನ ಪಬ್ಲಿಷ್ ಮಾಡೋಣ, ಈ ಘಟನೆ ನಡೆದಿದ್ದು 1764 ನಲ್ಲಿ. 2 ವರ್ಷ ಪುಸ್ತಕ ನೆಟ್ಟು 1766 ನಲ್ಲಿ ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಆಗಿನ ಕಾಲದ ಒಂದು ಟೈಟಲ್ ಸಬ್ ಟೈಟಲ್ ಇರೋದ್ರ ದ ವಿಕಾರ್ ಆಫ್ ವೇಕ್ಫೀಲ್ಡ್ಗೆ ನಾವು ತಿಳ್ಕೊಂಡಿರೋದು ಇದು ಟೈಟಲ್ ಅಂತ, ಇದರಿಂದಾನೇ ಇದು ಪ್ರಸಿದ್ಧಿ ಪಡ್ತಿದೆ. ದ ಸಬ್ ಟೈಟಲ್ ಇಸ್ ಅ ಟೇಲ್ ಸಪೋಸ್ ಟು ಬಿ ರಿಟನ್ ಬೈ ಹಿಮ್ಸೆಲ್ಫ್. ಅಂದ್ರೆ ಈ ಕಥೆನ ದ ವಿಕಾರೆ ಹೇಳ್ಕೊಂಡ್ ಬರ್ತಾರೆ. ದ ಸಬ್ ಟೈಟಲ್ ಆಫ್ ವಿಕಾರ್ ಆಫ್ ವೇಕ್ಫೀಲ್ಡ್ ಇಸ್ ಅ ಟೇಲ್ ಸಪೋಸ್ ಟು ಬಿ ರಿಟನ್ ಬೈ ಹಿಮ್ಸೆಲ್ಫ್. ಇದನ್ನ ಒಲಿವರ್ ಗೋಲ್ಡ್ ಸ್ಮಿತ್ ಸುಮಾರು 1 ವರ್ಷದಲ್ಲೇ ಬರ್ದ್ಬಿಟ್ರು. 1761 ಇಂದ 62 ಕಾಲದಲ್ಲಿ 1 ವರ್ಷದಲ್ಲಿ ಬರ್ದಿದ್ದು. ಆದ್ರೆ ಅದನ್ನ 4 ವರ್ಷ ಅದನ್ನ ಪಬ್ಲಿಷ್ ಮಾಡಕ್ ಕೊಟ್ಟಿರ್ಲಿಲ್ಲ. ದುಡ್ಡಿನ ಅನಿವಾರ್ಯತೆಗೆ ಸಿಕ್ಕಾಕೊಂಡು ರೆಂಟ್ ಕಟ್ಟದೆ ಇದ್ದಾಗ ಸ್ಯಾಮ್ಯುಯಲ್ ಜಾನ್ಸನ್ ಕೈಗೆ ಅದ್ ಸಿಕ್ಕಿ ಅದನ್ನ ಅವರು ಪಬ್ಲಿಷರ್ ಕೊಟ್ರು. ಆಮೇಲೆ 2 ವರ್ಷದ ನಂತರ ಅದು 1766 ಅಲ್ಲಿ ಪಬ್ಲಿಷ್ ಆಗುತ್ತೆ. ಅಂಡ್ ಇಟ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ವೈಡ್ಲಿ ರೆಡ್ 18th century ನಾವೆಲ್ಸ್. ಚಾರ್ಲ್ಸ್ ಡಿಕನ್ಸ್ ನ ಎ ಟೇಲ್ ಆಫ್ 2 cities ಮತ್ತೆ ಫ್ರಾಂಕೆನ್ಸ್ಟೈನ್ ಅಷ್ಟೇ ಇದು ಪ್ರಸಿದ್ಧವಾದ 18-19ನೇ ಶತಮಾನದ ಕಾದಂಬರಿ. ಅಂಡ್ ಇದರದ್ದು ಕತೆ ಡಾಕ್ಟರ್ ಚಾರ್ಲ್ಸ್ ಪ್ರಿಮ್ರೋಸ್ ವಿಕಾರ್ ಅಂದ್ರೆ ಚರ್ಚ್ ಅಫಿಷಿಯಲ್. ಅವರು ತನ್ನ ಜೀವನದ ಅಲ್ಲಾಗುವಂತ ಅನಿರೀಕ್ಷಿತ ಘಟನೆಗಳು, ತನಗೆ ಮತ್ತೆ ಅದು ತನ್ನ ಫ್ಯಾಮಿಲಿ, ಹೆಂಡತಿ ಮಕ್ಕಳು, ಇವ್ರಿಗೆಲ್ಲ ಯಾವ ತರ ಅದು ಎಫೆಕ್ಟ್ ಆಗತ್ತೆ, ಅವನಲ್ಲಿರೋ ಒಳ್ಳೆತನ ಅದು ಹೇಗೆ ಅವನಿಗೆ ಒಳ್ಳೆತನದಿಂದಾನೇ ಅವ್ನು ಮೋಸಗೊಂಡು ಅದರಿಂದ ಅವನೊಬ್ನೇ ಅಲ್ಲ ಅವನ ಫ್ಯಾಮಿಲಿ ಫುಲ್ ಒದ್ದಾಡ್ತಾರೆ, 6 ಮಕ್ಳಿರ್ತಾರೆ. ಸೊ ಇದನ್ನ ಆಗಿನ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗದ ಒಂದು ಥೀಮ್ ಅಂತ ಹೇಳ್ತಾರೆ. ಸೆಂಟಿಮೆಂಟಲ್ ನಾವೆಲ್ ಅಂತ ಕರೀತಾರೆ, ಸೋಷಿಯಲ್ ಸೆಟೈರ್ ಅಂತಾನೂ ಕರೀತಾರೆ. ಅಂದ್ರೆ ಇದರಲ್ಲಿ ಎಮೋಷನ್ಸ್ ಸೆಂಟಿಮೆಂಟ್ಸ್ ಇದೆ. ಯಾವ ತರ ರೀತಿಲಿ ಪಾಪ ಇವರು ತುಂಬಾ ಸಂತೃಪ್ತವಾದ ಒಂದು ಕುಟುಂಬ, 6 ಜನ ಮಕ್ಕಳು, ಗಂಡ, ಹೆಂಡತಿ. ಇವನ ಒಳ್ಳೆತನ ಅಥವಾ ಇವನ ನಂಬಿಕೆಯಿಂದ ಆ ಕುಟುಂಬ ಯಾವ ತರ ಇರೋ ಹಣ ಕಳ್ಕೊಂಡು ಊರ್ ಬಿಟ್ಟು ಹೋಗಿ
ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಪ್ರತಿಯೊಬ್ರು ಗಂಡ್ ಮಕ್ಳಾಗ್ಲಿ ಬೆಳೆದ ಹೆಣ್ಮಕ್ಳಾಗ್ಲಿ ಒಬ್ರೊಬ್ರು ಒಂದು ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಆಮೇಲೆ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗತ್ತೆ. ಸೊ ಇಟ್ ಈಸ್ ಒಂದು ದ ನಾವೆಲ್ ಬಿಗಿನ್ಸ್ ವಿತ್ ಎ ಹ್ಯಾಪಿ ಫ್ಯಾಮಿಲಿ, the disintegration of the happy family, and the not just the integration of the family members but the resolving of all the issues. ಇದು ಸೆಂಟಿಮೆಂಟಲ್ ನಾವೆಲಿನ ಒಂದು ಪ್ಯಾಟರ್ನ್. ಇದನ್ನ ಆಲಿವರ್ ಗೋಲ್ಡ್ ಸ್ಮಿತ್ ವಿಕಾರ್ ಆಫ್ ವೇಕ್ಫೀಲ್ಡ್ ಅಲ್ಲಿ ಫಾಲೋ ಮಾಡಿದ್ದಾರೆ. ಸೊ ಇದರಲ್ಲಿ 32 ಚಾಪ್ಟರ್ ಇದೆ. ಚಾಪ್ಟರ್ 1, 2, 3 ಅದು ನಮ್ಗೆ ಇಂಟ್ರೊಡ್ಯೂಸ್ ಮಾಡುತ್ತೆ. ಚಾರ್ಲ್ಸ್ ಪ್ರಿಮ್ರೋಸ್ ಮುಖ್ಯ ಪಾತ್ರ, ವಿಕಾರ, ಅವನ ಹೆಂಡತಿ ಡೆಬೋರಾ, ಮಕ್ಕಳು, ಅವನಿದ್ದಿದ್ದೂರು, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡುತ್ತೆ. 4ನೇ ಚಾಪ್ಟರ್ ಇಂದ ಕತೆ ಬೆಳ್ಕೊಂಡು ಹೋಗತ್ತೆ. ಅಲ್ಲಿ ಪ್ರತಿಯೊಬ್ರು ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತಾರೆ. ಇದು 4ರಿಂದ 29ನೇ ಚಾಪ್ಟರ್ ವರ್ಗೂ ಇಲ್ಲಿ ಆಗುವಂತ ಅಡ್ವೆಂಚರ್ಸ್, ಮಿಸ್ ಅಡ್ವೆಂಚರ್ಸ್ ಅಂಡ್ ಒಂದು ನಂಬಿಕೆ ಈ ವಿಕಾರ್ಗೂ ಇರತ್ತೆ, ಅವನ್ ಕುಟುಂಬದವ್ರಿಗೂ ಇರತ್ತೆ. ಅಂದ್ರೆ ನಾವು ಒಳ್ಳೆಯರಾಗಿದ್ರೆ ನಮಗೆ ಎಲ್ಲೋ ದೇವ್ರು ಸಮಸ್ಯೆಗೆ ಪರಿಹಾರ ಮತ್ತೆ ನಮಗೆ ಖಂಡಿತ ರಿವಾರ್ಡ್ ಸಿಗತ್ತೆ ಅನ್ನೋ ಒಂದ್ ನಂಬಿಕೆ ವಿಕಾರಲ್ಲಿ ಇರತ್ತೆ. ಅದು ಕಡೆಗೆ ನಿಜ ಆಗ್ತಾ ಹೋಗುತ್ತೆ. ಅದನ್ನ ನಾವು ಚಾಪ್ಟರ್ 30 ಅಂದ್ರೆ 32 ನೋಡ್ತೀವಿ. ಸೊ ಇದು ಒಂದು ಕಥೆನ ವಿಕಾರ್ ತಾನೇ ಹೇಳ್ಕೊಂಡ್ ಬರ್ತಾರೆ. ಸೊ ಅವನ ಹೆಸರು ಡಾಕ್ಟರ್ ಚಾರ್ಲ್ಸ್ ಪ್ರಿಮ್ರೋಸ್ ಅಂತ. ನೀವು ಇಲ್ಲಿ ನೋಡ್ತಿರೋ ಹಂಗೆ ಅವನು ತುಂಬಾ ಖುಷಿಯಾಗಿ ಒಂದು ಕಂಟ್ರಿ ಪ್ಯಾರಿಶ್ ಅಂದ್ರೆ ಒಂದು ಕಂಟ್ರಿ ಸೈಡ್ ಅಲ್ಲಿರೋ ಒಂದು ಸಣ್ಣ ಹಳ್ಳಿಲಿ ಊರಿನಲ್ಲಿ ಅಲ್ಲಿ ಅವನು ಹೆಂಡತಿ ಡೆಬೋರಾ, ಅವನಿಗೆ 4 ಜನ ಗಂಡ್ಮಕ್ಳು, ಜಾರ್ಜ್, ಮಾಸಸ್, ಬಿಲ್, ಡಿಕ್ ಅಂತ 2 ಹೆಣ್ಮಕ್ಳು, ಒಲಿವಿಯಾ ಮತ್ತೆ ಸೋಫಿಯಾ, ಸುರುದ್ರೂಪಿ ಹೆಣ್ಮಕ್ಳುಗಳಿಬ್ರು. ಮತ್ತೆ ಗಂಡ್ಮಕ್ಳು ಇಷ್ಟೇ ಜವಾಬ್ದಾರಿಗಳಂತ ಗಂಡ್ಮಕ್ಳುಗಳು. ಬಿಲ್ ಮತ್ತೆ ಡಿಕ್ ಇನ್ನು ಚಿಕ್ಕವರು, ಜಾರ್ಜ್ ಮತ್ತೆ ಮಾಸಸ್ ತಂದೆ ತಾಯಿ ನಿಷ್ಠೆಯಾಗಿ ಇರ್ತಾರೆ, ಓದಿರ್ತಾರೆ. ಸೊ ಈ ವಿಕಾರ್ಗೆ ಒಂದು ಸಂಬಂಧಿಕರು ಸತ್ತು ಹೋದ್ಮೇಲೆ ಅವ್ರಿಗೆ ಒಂದಷ್ಟು ಹಣ ಸಿಗತ್ತೆ. ಅವನೇನ್ ಮಾಡ್ತಾನೆ, ದಿಲ್ದಾರ್ ಮನುಷ್ಯ ಅಲ್ವಾ, ಹಣ ತಾನೊಬ್ನೇ ಉಪಯೋಗಿಸ್ಕೊಡಲ್ಲ. ಇದು ಅವನ್ ವೀಕ್ನೆಸ್, ದಟ್ ಈಸ್ ಇಸ್ ಟ್ರಾಜಿಕ್ ಫ್ಲಾ. ಅದನ್ನ ಅವನೇನ್ ಮಾಡ್ತಾನೆ, ಮುಂದೆ ತಂದು ಇಂಥ ದೊಡ್ಡ ಸಂಸಾರ ಇದೆ, ಇವ್ರಿಗೆ ಬೇಕಾಗಬಹುದು ಅಂತ ಯೋಚನೆ ಮಾಡದೆ ಅದನ್ನ ಅವನು ಸರಿಯಾದ ರೀತಿನಿ ಹಣನ ಇನ್ವೆಸ್ಟ್ ಮಾಡಲ್ಲ. ಇದರಿಂದಾನೇ ಅವನೇನಾಗತ್ತೆ, ಅವನು ಒಳ್ಳೆತನ, ಅವನು ಮೂರ್ಖತನ ಆಗಿ ಎಲ್ರೂ ಕಷ್ಟ ಪಡ್ತಾರೆ. ಸೊ ಕೆಲವ್ರು ಏನ್ ಹೇಳ್ತಾರೆ, ಇದು ಒಂದು ಸೆಂಟಿಮೆಂಟಲ್ ನಾವೆಲ್ ಒಂದೇ ಅಲ್ಲ, ಸಟೈರಿಕಲ್ ನಾವೆಲ್, ಸೋಷಿಯಲ್ ಸಟೈರ್. ಅಂದ್ರೆ ಆಗಿನ ಕಾಲದಲ್ಲಿ ಈ ತರ ಅಯ್ಯೋ ನಾವ್ ಒಳ್ಳೆಯರಾಗಿದ್ರೆ ನಮ್ಗೆ ಒಳ್ಳೇದೇ ಆಗತ್ತೆ, ನಮ್ ಸುತ್ತಲವರು ಒಳ್ಳೆಯವರು, ಯಾರು ಮೋಸ ಮಾಡಲ್ಲ ಅಂತ ಒಂದ್ ನಂಬಿಕೆಯಲ್ಲಿ ಇದ್ರೆ ನಾವ್ ಒಬ್ರೇ ಅಲ್ಲ, ನಮ್ಮ ಮನೇಲಿ ಎಲ್ರೂ ಒದ್ದಾಡ್ತಾರೆ ಅಂತ ಒಂದು ಚಿತ್ರಣ ಕೊಡಕ್ಕೆ ಚಾರ್ಲ್ಸ್ ಪ್ರಿಮ್ರೋಸ್ ಅಂತ ಒಂದ್ ಕ್ಯಾರೆಕ್ಟರ್ನ ಈ ಕಥೆನ ಆಲಿವರ್ ಗೋಲ್ಡ್ ಸ್ಮಿತ್ ಬರ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ಚಾರ್ಲ್ಸ್ ಪ್ರಿಮ್ರೋಸ್ ಏನ್ ಮಾಡ್ತಾರೆ, ಅದ್ರಲ್ಲಿ ಬಂದಿರೋ ಸ್ವಲ್ಪ ದುಡ್ಡನ್ನ ವಿಡೋಸ್ ಮತ್ತೆ ಆರ್ಫನ್ಸ್ ಕೊಟ್ಬಿಡ್ತಾನೆ. ಆಮೇಲೆ ಅವನ್ ಮಗ, ದೊಡ್ಡ ಮಗ ಜಾರ್ಜ್, ಅವನು ಮದ್ವೆ ಶ್ರೀಮಂತ ಮನೆಯವಳ ಅರಬೆಲ್ಲ ಜೊತೆ ನಿಶ್ಚಯ ಆಗಿರತ್ತೆ. ಆ ಮದ್ವೆ ಹಿಂದಿನ ದಿನ ಅವನು ಬ್ಯಾಂಕ್ರಪ್ಟ್ ಆಗ್ಬಿಡ್ತಾನೆ. ಸೊ ಅವನು ವಿಕಾರ್ ಆಗಿ ಪಡೆದಿರೋಂಥ ಒಂದು ಸೋಷಿಯಲ್ ಸ್ಟೇಟಸ್ಸು, ಸತ್ತೋಗಿರೋ ಸಂಬಂಧಿಕರಿಂದ ಬಂದಿರೋಂಥ ಹಣ, ಇದನ್ನ ರಾತ್ರೋನ್ರಾತ್ರಿ ಅವನು ಕಳ್ಕೊಂಡ್ಬಿಡ್ತಾನೆ. ಅದು ಅವನ್ ಮಗನ್ ಮದ್ವೆ ಹಿಂದಿನ ದಿನ. ಯಾತಕ್ಕೆ? ಆ ಊರ್ನಲ್ಲಿ ಒಬ್ಬ ಇನ್ವೆಸ್ಟರ್ ಇರ್ತಾನಲ್ಲ, ಮರ್ಚೆಂಟು, ಇವ್ನು ಅವನಿಗೆ ದುಡ್ಡು ಕೊಟ್ಟಿರ್ತಾನಲ್ಲ, ಆ ಊರ್ ಬಿಟ್ಟು ಹೊರಟೋಗ್ತಾನೆ. ಎಲ್ಲಿ ಹೋಗ್ತಾನೆ ಗೊತ್ತಾಗಲ್ಲ. ಕತೆ ಶುರುನಲ್ಲಿ ಗೊತ್ತಾಗಲ್ಲ, ಆಮೇಲೆ ಅವ್ನು ಸಿಕ್ಕಾಕೋತಾನೆ. ಆವಾಗ ಏನ್ ಮಾಡ್ತಾನೆ, ಅರಬೆಲ್ಲ ತಂದೆ ಮಿಸ್ಟರ್ ವಿಲ್ಮಾಟ್, ಅವನ್ ಮುಂಚೆನೆ ಜುಗ್ಗ, ಅವನು ಹೇಳ್ತಾನೆ, ನಾನಿಂತ ಬ್ಯಾಂಕ್ರಪ್ಟ್ ತಂದೆ ಮಗನಿಗೆ ನನ್ ಮಗಳಿಗೆ ಯಾಕೆ ಕೊಡ್ಲಿ ಅಂತ ಹೇಳಿ. ಜಾರ್ಜ್ ಆಕ್ಸ್ಫರ್ಡ್ ಅಲ್ಲಿ ಓದಿರ್ತಾನೆ, ಆಮೇಲೆ ತುಂಬಾ ಒಳ್ಳೆ ಹುಡುಗ.
ಅರಬಲಾನು ಜಾರ್ಜನ್ ತುಂಬಾ ಇಷ್ಟಪಡ್ತಿರ್ತಾಳೆ. ಇಬ್ರು ಇಷ್ಟಪಟ್ಟು ಮನೆಯವರ ಸಮ್ಮತಿಯಿಂದನೇ ಈ ಮದ್ವೆ ಗೊತ್ತಾಗಿರತ್ತೆ. ಆದ್ರೆ ಅವ್ನು ಹೇಳ್ತಾನೆ, ಇಲ್ಲ ಖಂಡಿತ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ನಾನ್ ಮದ್ವೆ ಮಾಡಲ್ಲ, ನಿಮ್ ಮನೆಗೆ ನನ್ ಮಗಳ್ ಕೊಡಲ್ಲ ಅಂತ. ಸೊ ಏನಾಗತ್ತೆ, ಒಂದು ಸಂತೃಪ್ತಿಯಿಂದ ಇದ್ದ ಒಂದು ಕುಟುಂಬ ತಕ್ಷಣವೇ ಎಲ್ಲದನ್ನು ಕಳ್ಕೊಂಡ್ಬಿಡ್ತಾರೆ. ಮಗನ್ ಮದ್ವೆ ಕ್ಯಾನ್ಸಲ್ ಆಗತ್ತೆ, ಅವ್ರ ಹತ್ರ ದುಡ್ಡಿರಲ್ಲ, ಊರ್ ಬಿಟ್ಟು ಹೋಗ್ಬೇಕಾಗತ್ತೆ. ಆಮೇಲೆ ಅವ್ರೀಗ ಆ ಊರ್ ಬಿಟ್ಟು ಇನ್ನೊಂದು ಸಣ್ಣ ಚರ್ಚಲ್ಲಿ ಅವರು ಹೋಗ್ತಾರೆ. ಆ ಜಾಗ ಸ್ಕ್ವೇರ್ ಥಾರ್ನ್ ಹಿಲ್ ಅಂತ ಇದ್ರಲ್ಲಿ ಇರತ್ತೆ. ಅವನ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಅಲ್ಲ. ಈಸ್ ಎ ವುಮೆನೈಸರ್, ಸ್ಕ್ವೇರ್ ಥಾರ್ನ್ ಹಿಲ್ ರೆಪ್ಯುಟೇಷನ್ ಚೆನ್ನಾಗಿರಲ್ಲ. ಅಲ್ಲಿ ಹೋಗಿ ಸಂಸಾರ ಹೂಡ್ಬೇಕಾಗ ಅನಿವಾರ್ಯತೆ, ಇವ್ನು ಅಲ್ಲಿ ಹೋಗಿ ಚರ್ಚ್ ಪ್ಯಾರಿಷಲ್ ಕೆಲಸ ಮಾಡೋ ಅನಿವಾರ್ಯತೆ ಬಂದ್ಬಿಡುತ್ತೆ. ಈ ತರ ಒಂದು ಮನೆಯವರೆಲ್ಲ ಒಂದು ಮದ್ವೆ ಸಂಭ್ರಮದಲ್ಲಿದ್ದಾಗ ಈ ಪರಿಸ್ಥಿತಿನ ಎದುರಿಸ್ಬೇಕಾದ್ರೆ ಅವ್ರು ತುಂಬಾ ಸಂಕಟ ಪಟ್ಕೊಂಡು ಊರ್ ಬಿಡ್ ಹೋಗ್ತಾರೆ. ದಾರಿಲಿ ಅವ್ರಿಗೆ ಅವ್ರಿರೋ ಜಾಗದಲ್ಲಿ ಆ ಸ್ಕ್ವೇರ್ ಬಗ್ಗೆನಾಗ್ಲಿ, ಆ ಊರ್ ಬಗ್ಗೆನಾಗ್ಲಿ ಒಳ್ಳೆ ವಿಷಯಗಳು ಕೇಳಿ ಬರಲ್ಲ. ಇದರಿಂದ ಅವ್ರಿಗೆ ಇನ್ನೂ ಸಂಕಟ ಜಾಸ್ತಿ ಆಗತ್ತ. ಅಯ್ಯೋ, ನಾವೆಲ್ಲಾ ಬಿಟ್ಟು ಹೋದ್ವಿ, ಎಂತ ಜಾಗಕ್ಕೆ ಹೋಗ್ತಿದೀವಿ ಅಂತ. ಇನ್ನಲ್ಲಿ ಒಂದ್ ಸಣ್ಣ ಹೋಟ್ಲಲ್ಲಿ ಒಬ್ಬ ವಿಚಿತ್ರವಾದ ವ್ಯಕ್ತಿ ಅಂತ ಅನ್ಸತ್ತೆ. ಬಡವನೇ, ಅವನ ಬಟ್ಟೆ ವೇಷ ಎಲ್ಲ ಅದೇ ತರ ಇರುತ್ತೆ. ಅವನು ತನ್ನ ಪರಿಚಯ ಮಿಸ್ಟರ್ ಬುರ್ಚೆಲ್ ಅಂತ ಮಾಡ್ಕೋತಾನೆ. ಅವನು ಅವ್ರ ಮಗಳು ಸೋಫಿಯಾ ನೀರಲ್ಲಿ ಮುಳುಗಿ ಹೋಗ್ತಿರೋದನ್ನ ಬುರ್ಚೆಲ್ ಸೇವ್ ಮಾಡ್ತಾನೆ. ಇವಳು ಅವನನ್ನ ಇಷ್ಟ ಪಡ್ತಾರೆ. ಆದ್ರೆ ಇಷ್ಟೆಲ್ಲ ಕಳ್ಕೊಂಡಿದ್ರು ಡೆಬೋರಾ, ಪ್ರಿಮ್ರೋಸ್ ಹೆಂಡತಿ, ಅವರಿಬ್ರು ಸಂಬಂಧಕ್ಕೆ ಇಷ್ಟಪಡಲ್ಲ. ಅವ್ನು ಹೇಳ್ತಾನೆ, ನೀನು ಬುರ್ಚಿಲ್ ಹತ್ರ ಜಾಸ್ತಿ ಏನೋ ಸಂಬಂಧ ಬೆಳೆಸ್ಬೇಡ, ಅವ್ನ್ ಬಡವ ಅಂತ. ಇವರು ಬಡವ್ರೆ, ಆದ್ರೆ ನೋಡಿ ಸೋಷಿಯಲ್ ಹೈರಾರ್ಕಿ ಹೇಗಿದೆ ಅಂತ ಹೇಳಿದ್ರೆ, ಮಗಳು ಮದ್ವೆ ಆಗದೆ ಇದ್ರು ಪರವಾಗಿಲ್ಲ, ಅವ್ನ್ ಶ್ರೀಮಂತನೇ ಮದ್ವೆ ಆಗ್ಬೇಕು ಅಂತ ಈ ಜಾರ್ಜಿಯನ್ ವಿಕ್ಟೋರಿಯನ್ ಎರಾ ಕ್ಲಾಸ್ ಹೈರಾರ್ಕಿ ಇದನ್ನ ಈ ನಾವೆಲ್ ತೋರ್ಸುತ್ತೆ. ಅದಕ್ಕೆ ಇದನ್ನ ಬರೀ ಒಂದ್ ಸೆಂಟಿಮೆಂಟಲ್ ನಾವೆಲ್ ಅಲ್ಲ, ಸೋಷಿಯಲ್ ಸೆಟೈರ್ ಅಂತಾನು ಹೇಳ್ತಾರೆ. ಅಲ್ಲಿ ಅವರು ಆ ಊರಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಅವ್ರ ಮನೆಗೆ ಆ ಸ್ಕ್ವೇರ್ ಥಾರ್ನ್ ಹಿಲ್ಲೂ ಬರ್ತಾನೆ, ಬುರ್ಚಿಲ್ಲೂ ಬರ್ತಾನೆ. ಒಲಿವಿಯಾ ಥಾರ್ನ್ ಹಿಲ್ಲು ಮಾತು, ನಡತೆ ತುಂಬಾ ಇಷ್ಟಪಡ್ತಾನೆ. ಅವ್ನು ಶ್ರೀಮಂತ ಬೇರೆ ಅಲ್ವಾ. ಅವರ ಮಿಸಸ್ ಪ್ರಿಮ್ರೋಸ್ಗೂ, ಚಾರ್ಲ್ಸ್ ಪ್ರಿಮ್ರೋಸ್ ಹೆಂಡತಿ ಡೆಬೋರಾ, ಅವ್ನು ತುಂಬಾ ಇಷ್ಟ ಆಗ್ತಾನೆ. ಅವನೇನ್ ಮಾಡ್ತಾನೆ, ಆ ಸ್ಕ್ವೇರ್ ಥಾರ್ನ್ ಹಿಲ್ಲು ಇಬ್ರು ಹುಡುಗಿರ್ನು ಇಷ್ಟಪಡೋ ನಡ್ಕೋತಾನೆ, ಇಬ್ರ ಜೊತೆನೂ ಫ್ಲರ್ಟ್ ಮಾಡ್ತಿರ್ತಾನೆ. ಆಮೇಲೆ ಒಂದಿನ ಅವರೆಲ್ಲ ಅಲ್ಲಿ ಈ ಜಾಗದಲ್ಲಿ ನಾವು ಸೆಟ್ಲ್ ಆದ್ವಿ, ಏನ್ ಸ್ವಲ್ಪ ಪರವಾಗಿಲ್ಲ ಅಂದಾಗ ಒಲಿವಿಯಾ ಅಲ್ಲಿಂದ ಓಡ್ ಹೋಗೋ ವಿಷಯ ಕೇಳ್ತಾರೆ. ತಕ್ಷಣ ಅವರೆಲ್ಲ ಈ ಬುರ್ಚಿಲ್ಲೇ ಹಾಳಾದವನು ಅಲ್ಲಿ ಹಾಸ್ಕೊಂಡ್ ಬಿದ್ದಿರ್ಬೇಕು ಅಂತ ಚಾರ್ಲ್ಸ್ ಹುಡ್ಕೊಂಡ್ ಹೋಗ್ತಾನೆ. ಅಲ್ಲಿ ಅವ್ನಿಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಒಲಿವಿಯಾ ಹಾಸ್ಕೊಂಡ್ ಹೋದೊಂದ್ ಸ್ಕ್ವೇರ್ ಥಾರ್ನ್ ಹಿಲ್ ಅಲ್ಲ. ಅವನೇನ್ ಮಾಡ್ತಾನೆ, ಸ್ಕ್ವೇರ್ ಥಾರ್ನ್ ಹಿಲ್ ಒಲಿವಿಯಾ ಜೊತೆ ಮದ್ವೆ ಆಗಿರೋ ತರ ಒಂದ್ ನಾಟಕ ಮಾಡ್ತಾರೆ. ಸ್ಕ್ವೇರ್ ಥಾರ್ನ್ ಹಿಲ್ಲು ಒಲಿವಿಯಾ ಜೊತೆ ಮದ್ವೆ ಆಗಿರೋ ತರ ಒಂದ್ ನಾಟಕ ಮಾಡ್ಬಿಟ್ಟು, ಇದು ನಾನು ಹಿಂದೆನೂ ಬೇಕಾಶ್ ಬೇರೆ ಹುಡುಗಿರ್ ಜೊತೆನೂ ಮಾಡಿರ್ತಾನೆ. ಅವನು ಅವಳನ್ನ ಬಿಟ್ಟು ಹೊಟ್ಟೋಗ್ತಾನೆ. ಸೊ ಚಾರ್ಲ್ಸ್ ಈಗ ಒಲಿವಿಯನ್ ಹುಡುಕಿ ಮನೆಗ್ ವಾಪಸ್ ಕರ್ಕೊಂಬಂದ್ರೆ ಏನ್ ನೋಡ್ತಾರೆ, ಎಲ್ಲಿದೆ ಮನೆ ಸುಟ್ಟು ಉರಿತಾ ಇದೆ, ಮನೇಲಿರೋ ಸಾಮಾನನ್ನೆಲ್ಲ ಕಳ್ಕೊತಾರೆ. ಆದ್ರೆ ಆ ಸ್ಕ್ವೇರ್ ಹೇಳ್ತಾನೆ, ನೀನ್ ರೆಂಟ್ ಕಟ್ಲೇಬೇಕು ಅಂತ. ರೆಂಟ್ ಕಟ್ಟಕ್ಕೆ ವಿಕಾರ್ ಹತ್ರ ದುಡ್ಡಿಲ್ಲ, ಹೀಗಾಗಿ ಅವನು ಜೈಲಿಗೆ ಹೋಗ್ಬೇಕಾಗತ್ತೆ. ಇದಾದ್ಮೇಲೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಕ್ ಹೋಗತ್ತೆ. ಈ ನಾವೆಲ್ ಅಲ್ಲಿ ಆಲಿವರ್ ಗೋಲ್ಡ್ ಸ್ಮಿತ್ ಆ ಹೆಣ್ ಹುಡುಗಿರ್ದು
ಜಾಸ್ತಿ ಆಗ್ತಿರೋ ಬದಲಾವಣೆಗಳು, ಡೆವಲಪ್ಮೆಂಟ್ಸು, ಘಟನೆಗಳ ಬಗ್ಗೆ ಫೋಕಸ್ ಮಾಡಿದ್ದಾರೆ. ಗಂಡು ಹುಡುಗರ ಬಗ್ಗೆ ಅಷ್ಟು ಹೇಳಕ್ ಹೋಗಿಲ್ಲ. ಇದನ್ನ ಕೆಲವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆಲಿವರ್ ಗೋಲ್ಡ್ ಸ್ಮಿತ್ ವಿಕ್ಟೋರಿಯನ್ ಜಾರ್ಜಿಯನ್ ಎರಾ ಇಲ್ಲಿರೋ ಹೆಣ್ಮಕ್ಳು, ಹೆಂಗಸರು, ಅವ್ರ ಮ್ಯಾರೇಜ್ ವಾಸ್ ದ ಮೇನ್ ಫೋಕಸ್. ಯಾರನ್ನಾರು ಹಿಡಿದು ಮದ್ವೆ ಮಾಡ್ಕೊಂಡ್ಬಿಡ್ಬೇಕು, ಶ್ರೀಮಂತ ಆಗಿರ್ಬೇಕು, ಆರಾಮಾಗಿರ್ಬೇಕು. ಇದು ಅವ್ರ ತಾಯಿ ದೆಬೋರಾ ಮನ್ಸಿನಲ್ಲೂ ಇರತ್ತೆ, ಆ ಹುಡುಗಿರ್ ತಲೆಯಲ್ಲೂ ಇದೇ ಹಾಕಿರ್ತಾರೆ. ಸೊ ಒಲಿವಿಯಾ ಏನಾಗತ್ತೆ, ಹೀಗಾಗಿ ಅವಳು ಸ್ಕ್ವೇರ್ ಥಾರ್ನ್ ಹಿಲ್ ಜೊತೆ ಮದ್ವೆ ಮಾಡ್ಕೊಳಕ್ ಹೋಗಿ, ಆಮೇಲೆ ಅದು ಮೋಸ ಅಂತ ಗೊತ್ತಾಗತ್ತೆ. ಆಮೇಲೆ ಇವಳು ಸತ್ತೋಗಿದ್ದಾಳೆ ಅನ್ನೋ ವಿಷಯ ಇವ್ರಿಗೆ ಬಂದ್ಬಿಡತ್ತೆ. ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದ್ಮೇಲೆ ಮಗಳು ಸೋಫಿಯಾ ಕಿಡ್ನಾಪ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಜಾರ್ಜ್ ಅವ್ರ ಮಗ ಇದ್ದಾನಲ್ಲ, ದೊಡ್ಡ ಮಗ, ಅವನಿಗೆ ತುಂಬಾ ಕೋಪ ಬರುತ್ತೆ. ಈ ಸ್ಕ್ವೇರ್ ಥಾರ್ನ್ ಹಿಲ್ ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಅವನನ್ನ ಜಗಳಕ್ಕೆ ಕರೀತಾನೆ, ಕಾಲ್ಸ್ ಹಿಮ್ ಫಾರ್ ಎ ಡ್ಯೂಯಲ್. ಆಮೇಲೆ ಆವಾಗ ಅವನನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ವಿಕಾರ್ ಚಾರ್ಲ್ಸ್ ಪ್ರಿಮ್ರೋಸ್ ಜೈಲಲ್ಲಿ ಇರ್ತಾನೆ, ಜಾರ್ಜ್ ಜೈಲಲ್ಲಿ ಇರ್ತಾನೆ. ಒಲಿವಿಯಾ ಸತ್ತೋಗಿದ್ದಾಳೆ ಅಂತ ಅವ್ರು ಅನ್ಕೋತಾರೆ, ಸೋಫಿಯಾ ಕಿಡ್ನಾಪ್ ಆಗಿದ್ದಾಳೆ. ನೋಡಿ ಎಂಥ ಕುಟುಂಬ ಯಾವ ಪರಿಸ್ಥಿತಿಗೆ ಬಂತು. ಇದಕ್ಕೆ ಮುಖ್ಯವಾದ ಕಾರಣ ನೀವು ಚಾರ್ಲ್ಸ್ ಪ್ರಿಮ್ರೋಸ್ ವಿಕಾರ್ ಹೇಳ್ತೀರಾ. ಅವನ್ ಜವಾಬ್ದಾರಿ ಸರಿಯಾಗಿ ತಗೊಳ್ಳಿಲ್ಲ. ಅವನು ತನ್ನ ಒಳ್ಳೆತನದ ಭ್ರಮೆಯಲ್ಲೇ ಇದ್ದ ಅಂತ ಅಂತೀರಾ, ಅಥವಾ ಹೆಂಡತಿ ಡೆಬೋರಾ ಹೆಣ್ಮಕ್ಳಿಗೆ ಎಜುಕೇಟ್ ಮಾಡ್ಲಿಲ್ಲ, ಬರೀ ಮದ್ವೆ ಮಾಡ್ಕೋಬೇಕು, ನೀವು ಗಂಡಸ್ರನ್ನ ಟ್ರ್ಯಾಪ್ ಮಾಡ್ಬೇಕು ಅನ್ನೋ ಒಂದು ತಿಳುವಳಿಕೆ ಕೊಟ್ಟಿದ್ದಾಳೆ ಅಂತ ಅವಳ ಕಾರಣನೋ. ಆದ್ರೆ ನಾ ಹೇಳಿದ್ನಲ್ಲ, ಈ ಸೆಂಟಿಮೆಂಟಲ್ ನಾವೆಲ್ ಅಲ್ಲಿ ಟ್ರಾಜಿಕ್ ಎಂಡಿಂಗ್ ಆಗಕ್ ಅವಕಾಶಗಳು ಕಮ್ಮಿ ಇರ್ತಿತ್ತು. ಸೊ ಆಲಿವರ್ ಗೋಲ್ಡ್ ಸ್ಮಿತ್ ವಿಕಾರ್ ಆಫ್ ವೇಕ್ಫೀಲ್ಡ್ ಅಲ್ಲೂ ಅಷ್ಟೇ, ಸ್ಕ್ವೇರ್ ವಿಲನ್ ಆದ್ರೆ ಮಿಸ್ಟರ್ ಬರ್ಚಿಲ್ ಅವನ್ ಹೀರೋ. ಅವನು ಸೋಫಿಯಾನ ರೆಸ್ಕ್ಯೂ ಮಾಡಿ ಒಲಿವಿಯಾನು ಕರ್ಕೊಂಡ್ ಬರ್ತಾನೆ. ಬ್ರುಚಿಲ್ ಬಗ್ಗೆ ಇನ್ನೊಂದ್ ಸತ್ಯನೂ ಹೊರಗ್ ಬರತ್ತೆ. ಅವನೇ ವಿಲಿಯಂ ಥಾರ್ನ್ ಹೆಲ್. ಅವನು ಈ ಬಡವನ್ ವೇಷದಲ್ಲಿ ಆ ಕಂಟ್ರಿ ಸೈಡ್ ಎಲ್ಲ ಸುತ್ಕೊಂಡು, ಇಲ್ಲಾಗೋ ಪರಿಸ್ಥಿತಿ ನೋಡ್ಕೊಂಡು, ಈ ತರ ಕೆಲವು ಘಟನೆಗಳೆಲ್ಲ ನಡೆದಾಗ ಜನಕ್ಕೆ ಸಹಾಯ ಮಾಡ್ಕೊಂಡಿರ್ತಾನೆ. ಸೊ ಕಡೆ ಚಾಪ್ಟರ್ 30, 31, 32 ಆ 3 ಚಾಪ್ಟರ್ಗಳಲ್ಲಿ ನಾವು ಮನೆ ತುಂಬಾ ಸಂಭ್ರಮ. ಕತೆ ಶುರುವಾಗಿದ್ದ ಹೇಗೆ, ಒಂದು ಸಂತೃಪ್ತ ಕುಟುಂಬ, ಆಮೇಲೆ ಊರ್ ಬಿಟ್ಟು ಹೋಗ್ತಾರೆ. ಆಮೇಲೆ ಒಲಿವಿಯಾ ಸೋಫಿಯಾ ಕಳೆದು ಹೋಗ್ತಾರೆ, ಜಾರ್ಜ್ ಜೈಲ್ಗೆ ಹೋಗ್ತಾರೆ, ವಿಕಾರು ಜೈಲ್ಗೆ ಹೋಗ್ತಾನೆ, ಮನೆ ಸುಟ್ಟು ಹೋಗತ್ತೆ. ಇದೆಲ್ಲ ಆದ್ಮೇಲೆ ಬರ್ಚಿಲ್ ನಮ್ ಹೀರೋ ಬಂದು ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಕೊಟ್ಟು ಒಲಿವಿಯಾ ಸೋಫಿಯಾನ ಪತ್ತೆ ಹಚ್ಚಿ ತಾನೇ ಸರ್ ವಿಲಿಯಂ ಅನ್ನೋ ಸತ್ಯನ್ ಹೇಳಿ, ಜಾರ್ಜು ಅರಬೆಲ್ಲಾ ಅವನ್ ಹಿಂದೆ ಮದ್ವೆ ಗೊತ್ತಾಗಿತ್ತಲ್ಲ, ಅರಬೆಲ್ಲಾ ವಿಲ್ಮೋಟ್, ಅವನ್ ಜೊತೆ ಮದ್ವೆ ಆಗ್ತಾನೆ. ಸೊ ಸರ್ ವಿಲಿಯಂ ಥಾರ್ನ್ ಹಿಲ್ ಮದ್ವೆ ಆಗ್ತಾನೆ. ಯಾರನ್ನ? ಒಲಿವಿಯಾನಲ್ಲ. ಯಾಕಂದ್ರೆ ಒಲಿವಿಯಾ ಮದ್ವೆ ಆಗಿ ಹೋಗಿದೆ. ಅವನು ಸೋಫಿಯಾನ ಮದ್ವೆ ಆಗ್ತಾನೆ. ಸೊ ಅದ್ ಹೇಗಾಗಿರತ್ತೆ, ಒಲಿವಿಯಾ ಮತ್ತೆ ಸ್ಕ್ವೇರ್ ಥಾರ್ನ್ ಹಿಲ್ ಮದ್ವೆ ಹೇಗಾಗಿರತ್ತೆ ಅಂತ ಹೇಳಿದ್ರೆ, ಅವನು ಕೆಲ್ಸದವನೊಬ್ಬ ಇರ್ತಾನೆ. ಇವನು ಹಿಂದೆ ಬೇಕಾಷ್ಟು ಮೋಸದ ಮದ್ವೆಗಳು ಗೊತ್ತಿರ್ತಾನೆ, ಮತ್ ಹುಡ್ಗಿನ್ ಬಿಟ್ಬಿಟ್ಟು ಹೊಟ್ಟೋಗ್ತಿದ್ದ ಮದ್ವೆ ಆದ್ಮೇಲೆ. ಆದ್ರೆ ಆ ಕೆಲ್ಸದವನು ಇದನ್ನ ನಿಜವಾದ ಮದ್ವೆ ತರ ಮಾಡ್ಬಿಡ್ತಾನೆ. ಸೊ ಆ ಸ್ಕ್ವೇರ್ ಒಲಿವಿಯಾನು ನಿಜವಾಗ್ಲೂ ಮದ್ವೆ ಆಗಿದ್ದಾನೆ. ಅವಳ ಜೊತೆ ಸಂಸಾರ ಮಾಡ್ಕೊಂಡು ಇರ್ಬೇಕಂತ ಒಂದ್ ಪರಿಸ್ಥಿತಿ ಬರುತ್ತೆ. ಅವನಲ್ಲೂ ಒಂದು ರೀತಿಯ ಬದಲಾವಣೆನೂ ಕಾಣತ್ತೆ. ಸೊ ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಕಳೆದೋಗಿರೋ ವಿಕಾರ್ ದುಡ್ಡು ವಾಪಸ್ ಬರುತ್ತೆ. ಯಾಕೆಂದ್ರೆ ತಪ್ಪಿಸ್ಕೊಂಡು ಹೋಗಿದ್ನಲ್ಲ ಬ್ಯಾಂಕ್ ಮರ್ಚೆಂಟು, ಅವನು ಸಿಗ್ತಾನೆ. ಇದು ಒಳ್ಳೆ ನಿಮಗೆ ಕೇಳ್ತಾ ಇದ್ರೆ ಅನ್ಸ್ಬೋದು, ದಿಸ್ ಲುಕ್ಸ್ ಲೈಕ್ ಎ ಹಿಂದಿ ಫಿಲಂ ತರ. ಎಲ್ಲಾ ಕಡೆನಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ತಕ್ಷಣನೇ ಪರಿಹಾರ ಸಿಗತ್ತೆ ಅಂತ. ಆದ್ರೆ ಆಲಿವರ್ ಗೋಲ್ಡ್ ಸ್ಮಿತ್ ಈ ನಾವೆಲ್ ಅಲ್ಲಿ ಈ ಸಮಸ್ಯೆಗಳು, ಗೊಂದಲಗಳು ಇದ್ರಲ್ಲಿ ಸಿಕ್ಕಾಕೊಂಡು ಅವ್ರು ಒದ್ದಾಡಿ ಕಡೆಗೆ ಕ್ರಮೇಣವಾಗಿ ಅವರ ಅನುಭವಗಳು ಅವ್ರನ್ನ ಒಂದು ರೀತಿಯ
ಅವ್ರ ಕ್ಯಾರೆಕ್ಟರ್ನ ಇವಾಲ್ವ್ ಮಾಡತ್ತೆ. ಚಾರ್ಲ್ಸ್ ಪ್ರಿಮ್ರೋಸ್ಗೆ ತಾನೇನ್ ತಪ್ಪು ಮಾಡ್ದೆ, ಡೆಬೋರಾ ತಾನ್ ಹೆಣ್ಮಕ್ಳ ವಿಷಯದಲ್ಲಿ ಏನ್ ತಪ್ಪು ಮಾಡ್ದೆ, ಆ ಹುಡ್ಗಿರ್ಗೆ ನಾವೆಲ್ಲಿ ಮದ್ವೆಯನ್ನ ಇಟ್ಕೊಂಡು ಗಂಡಸ್ರ ಟ್ರಾಪ್ ನಲ್ಲಿ ಹೇಗ್ ಸಿಕ್ಕಾಕೊಂಡ್ವಿ, ಹೀಗೆ ಪ್ರತಿಯೊಬ್ಬರಿಗೂ ಒಂದು ರೀತಿಯ ಜ್ಞಾನೋದಯ ಆಗತ್ತೆ. ದರ್ ಇಸ್ ಎನ್ ಎವಲ್ಯೂಷನ್ ಆಫ್ ದ ಕ್ಯಾರೆಕ್ಟರ್ಸ್. ಈಗ ಕ್ಯಾರೆಕ್ಟರ್ಸ್ ನ ಒಂದು ಸೂಕ್ಷ್ಮವಾದ ಪರಿಚಯ ಒಂದು 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ. ಸೊ ವಿಕಾರ್, ಅವನ ಹೆಸರು ಚಾರ್ಲ್ಸ್ ಪ್ರಿಮ್ರೋಸ್. ತುಂಬಾ ಒಳ್ಳೆಯವನು. ಬಹುಶಃ ಅವ್ನು ತುಂಬಾ ಒಳ್ಳೆತನಾನೇ ಅವನ್ಗೆ ಈ ತರ ಮೋಸಗೊಂಡು ಎಲ್ಲ ಕಂಡ್ಕೊಂಡು ಅಂತ ಒಂದು ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಡತ್ತೆ ಅನ್ಸುತ್ತೆ. ಅವನು ಬಟ್ ಏನ್ ದ ಬ್ಯೂಟಿ ಆಫ್ ಒಲಿವರ್ ಗೋಲ್ಡ್ ಸ್ಮಿತ್ಸ್ ರೈಟಿಂಗ್ ವಾಸ್, ಕ್ಯಾರೆಕ್ಟರ್ಸ್ ಎಲ್ಲ ಇವನ್ ದ ಗುಡ್ ಕ್ಯಾರೆಕ್ಟರ್ಸ್ ಲೈಕ್ ಚಾರ್ಲ್ಸ್ ಪ್ರಿಮ್ರೋಸ್ ಒಂದು ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಅಂದ್ರೆ there were shades of grey in all of them. It was not just in black and white. So ಚಾರ್ಲ್ಸ್ ಅಷ್ಟೇ ತುಂಬಾ ಒಳ್ಳೆಯನು ಅಂತ ಹೇಳಿದ್ರೆ ತುಂಬಾ ಅವನಿಗೆ he was not worldly wise. ಪ್ರಪಂಚದ ತಿಳುವಳಿಕೆ ಅವನಿಗೆ ಹೆಚ್ಚಿರಲ್ಲ. ಅದಕ್ಕೆ ಅವನಿಗೆ ಅನುಭವಗಳ್ಕೊಂಡು ಅವನು ಪಕ್ವಗೊಳ್ಬೇಕಾಗತ್ತೆ ಅನ್ಸುತ್ತೆ. ಅವನು ಕ್ಷಮಿಸೋ ಉದಾರತೆ ಇರತ್ತೆ. ಮಗಳು ಒಲಿವಿಯಾ ತಪ್ಪು ಮಾಡ್ದಾಗ ಕ್ಷಮಿಸ್ತಾನೆ. ಮತ್ತೆ ಅವನು ಒಳ್ಳೆ ತಂದೆ, ಒಳ್ಳೆ ಗಂಡ. ಅವನ್ಗೆ 6 ಮಕ್ಳು ಇರುತ್ತೆ. ಮತ್ತೆ ಅವನು ಕುಟುಂಬದಲ್ಲಿ ತುಂಬಾ ಸಂತೃಪ್ತ. ಅವನು ಬೇರೆಯವರೆಲ್ಲ ಹೆಂಗಸ್ರನ್ನ ಅನೈತಿಕ ಸಂಬಂಧಗಳು ಇಟ್ಕೊಂಡು ಅನೇಕ ಮದ್ವೆಗಳು ಮಾಡ್ಕೊಂಡು ಅದನ್ನೆಲ್ಲ ಅವನ್ ಅಪೋಸ್ ಮಾಡ್ತಿರ್ತಾನೆ. ಅವ್ನು ಹೇಳ್ತಾನೆ, ಇಲ್ಲ ಒಂದು ಫ್ಯಾಮಿಲಿ ಒಂದು ಕಮ್ಯುನಿಟಿಗೆ ಬೇಸಿಕ್ ಯೂನಿಟ್, ಇದು ಭದ್ರವಾಗಿದ್ರೆ ಕಮ್ಯುನಿಟಿ ಭದ್ರವಾಗಿರುತ್ತೆ ಅಂತ ಅವನ ನಂಬಿಕೆ ಇರುತ್ತೆ. ಅದ್ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ, ಅವನು ಯಾರು ಅನೈತಿಕ ಸಂಬಂಧಗಳನ್ನೆಲ್ಲ ಇಟ್ಕೊಂಡಾಗ ಅದನ್ನ ಅವನು ಧೈರ್ಯವಾಗೇ ಅವ್ರ ಬಗ್ಗೆ ಮಾತಾಡ್ತಾನೆ. ಅವ್ರು ನನ್ನ ಬಹಿಷ್ಕರಿಸಿದ್ರು ಪರವಾಗಿಲ್ಲ ಅಂತ. ಸೊ ಇದು ಹಿ ವಾಸ್ ವೆರಿ ಪ್ರಿನ್ಸಿಪಲ್ಡ್, ಹಿ ವಾಸ್ ವೆರಿ ಆನೆಸ್ಟ್. ಆಮೇಲೆ ಇದು ಅವನನ್ನ ತೊಂದರೆಗಳನ್ನೂ ಮುಜುಗರಿಗೂ ಸಿಕ್ಕಾಕ್ಸ್ಬಿಡುತ್ತೆ. ಸೊ ಅವನು ಇದನ್ನ ಯಾರು ವಿಲ್ಮೋಟೆರ್ ಯಾರನ್ನೋ ಇಷ್ಟಪಟ್ಟು ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ಅವಾಗ ಅವನು ಧೈರ್ಯವಾಗಿ ಅದ್ರ ಬಗ್ಗೆ ಮಾತಾಡ್ತಾನೆ. ಅಯ್ಯೋ ಇದರಿಂದ ನನ್ ಮಗ ಜಾರ್ಜು ಮತ್ತೆ ಅರಬೆಲ್ಲ ಮದ್ವೆ ಮುಗ್ದೋಗುತ್ತೆ ಅಂತ ಅವನು ಇದೇ ಮಾಡಲ್ಲ. ಸೊ ಇದು ಚಾರ್ಲ್ಸ್ ಪ್ರಿಮ್ರೋಸ್ ಸ್ವಭಾವ. ಅಂಡ್ ಶೇಡ್ಸ್ ಆಫ್ ಒಲಿವರ್ ಗೋಲ್ಡ್ ಸ್ಮಿತ್ ಇಸ್ ಸೀನ್ ಇನ್ ಚಾರ್ಲ್ಸ್ ಪ್ರಿಮ್ರೋಸ್. ಈ ಒಳ್ಳೆತನ ಅದರ ರೀತಿ ಒಂದು ಗಲಿಬಲ್ ಫೂಲ್ ತರ ಆಗ್ಬಿಡೋದು, ನಂಬ್ಬಿಡೋದು, ಮೋಸ ಹೋಗೋದು. ಆಮೇಲೆ ನಾನು ಕೆಲವುದು ಇದರಿಂದ ರಿಪರ್ಕಷನ್ಸ್ ಏನಾಗತ್ತೆ ಅಂತ ಯೋಚನೆ ಮಾಡದೆ ಕೆಲವು ನಿರ್ಧಾರಗಳು ತಗೋಬಹುದು. ಆ ದುಡ್ಡಿನ ಇನ್ವೆಸ್ಟ್ಮೆಂಟೇ ಇರ್ಲಿ, ಮಕ್ಕಳ ಮದ್ವೆ ವಿಷಯನೇ ಇರ್ಲಿ, ಅವನು ದುಡುಕ್ಬಿಡ್ತಾನೆ. ಈಗ ನಾವು ಅವನ ಹೆಂಡತಿ ಡೆಬೋರಾ, ಅವನು ಇವಳ ಸ್ವಭಾವದಾಳೆ. ಇಬ್ರಲ್ಲಿ ಸ್ವಲ್ಪ ಒಬ್ರು ಒಂಚೂರು ತಿಳುವಳಿಕೆ, ಶ್ರೂಡ್ನೆಸ್ ಇದ್ದಿದ್ರೆ ಬಹುಶಃ ಸಂಸಾರ ಒಂದ್ ರೀತಿ ಸೇಫ್ ಆಗಿರ್ತಿತ್ತೇನೋ. ಅವಳಿಗೆ ಒಂದು ತುಂಬಾ ಜಂಬ ಏನೋ ಇರುತ್ತೆ. ಏನು ಅಂದ್ರೆ ಇವನ್ ತರಾನೇ ನನ್ ಸಂಸಾರ ಚೆನ್ನಾಗಿದೆ, 6 ಜನ ಮಕ್ಳು, ಗಂಡ್ ಮಕ್ಳು 4 ಜನ. ಆಗಿನ ಕಾಲದಲ್ಲಿ ಗಂಡ್ ಮಕ್ಳು ಒಂದಿದ್ರೆ ನಿಮ್ಮ ಸೋಷಿಯಲ್ ಸ್ಟೇಟಸ್ಸೇ ಬೇರೆ ಆಗಿರ್ತಿತ್ತು. 4 ಜನ ಗಂಡ್ ಮಕ್ಳು, ಆ 2 ಹೆಣ್ಮಕ್ಳು ತುಂಬಾ ಚೆನ್ನಾಗಿರ್ತಾರೆ. ಸೊ ಅವಳು ಅನ್ಕೋತಾರೆ, ಯಾರು ಬೇಕಾದ್ರೆ ನನ್ ಮಕ್ಳು ಮದ್ವೆ ಮಾಡ್ಕೋತಾರೆ. ಮತ್ತ 2 ಹೆಣ್ಮಕ್ಳಿಗೂ ಮುಂಚೆಯಿಂದ ನೀವ್ ಈ ತರ ಡ್ರೆಸ್ ಮಾಡ್ಕೋಬೇಕು, ಈ ತರ ಸೊಸೈಟಿಲಿ ಮೂವ್ ಮಾಡ್ಬೇಕು, ಈ ತರ ಎಲಿಜಿಬಲ್ ಬ್ಯಾಚಲರ್ಸ್ ನ ಟ್ರಾಪ್ ಮಾಡ್ಬೇಕು ಅಂತಾನೆ ಇವಳು ಅವ್ರನ್ನ ಬೆಳೆಸಿರ್ತಾರೆ. ಅದೇ ರೀತಿ ಒಲಿವಿಯಾ ಮತ್ತೆ ಸೋಫಿಯಾ ಪ್ರಿಮ್ರೋಸ್ ಇಬ್ರು ನೋಡಕ್ ತುಂಬಾ ಚೆನ್ನಾಗಿರ್ತಾರೆ. ಮತ್ತೆ ಒಲಿವಿಯಾಗೆ ಅದ್ರ ಬಗ್ಗೆ ತುಂಬಾ ಅಹಂಕಾರನೂ ಇರತ್ತೆ. ಅವಳ ತಂಗಿ ಸೋಫಿಯಾ ತರ ಅಲ್ಲ, ಅವಳು ನನ್ನನ್ನು ತುಂಬಾ ಜನ ಇಷ್ಟಪಡ್ಬೇಕು, ಆದ್ರೆ ನಾನ್ ಒಬ್ಬನ ಕಡೆಗೆ ಇಷ್ಟಪಟ್ಟು ಮದ್ವೆ ಮಾಡ್ಕೋತೀನಿ. ಅವನು ಎಲ್ಲಾರ್ಗಿಂತ ಯುನೀಕ್ ಆಗಿರ್ತಾನೆ, ವಿಭಿನ್ನವಾಗಿರ್ತಾನೆ, ಮತ್ತೆ ಅವನನ್ನ ಮನ್ಮಥನ್ ತರ ನೋಡಕ್ಕಿರ್ತಾನೆ, ನನ್ನ ಅಷ್ಟ್ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಆಸೆಗಳು ಪಟ್ಟಿರ್ತಾಳೆ. ಸೋಫಿಯಾನು ನೋಡಕ್ ಚೆನ್ನಾಗಿರ್ತಾಳೆ, ಆದ್ರೆ ಒಲಿವಿಯಾ ಅಷ್ಟು ಅಹಂ ಇರಲ್ಲ. ಸೊ ಅದಕ್ಕೆ ನೋಡಿ, ಸೋಫಿಯಾಗೆ ಒಲಿವಿಯಾಗಿಂತ ಒಳ್ಳೆ ಗಂಡ ಸಿಗ್ತಾನೆ. ಸೊ
ಅವಳ ಒಳ್ಳೆತನ ಅವಳಿಗೆ ಈ ರೀತಿ ರಿವಾರ್ಡ್ ಆಗತ್ತೆ ಅಂತಾನು ಆಲಿವರ್ ಗೋಲ್ಡ್ ಸ್ಮಿತ್ ಈ ಸೋಷಿಯಲ್ ಸೆಟೈರ್ ನಾವೆಲ್ ಅಲ್ಲಿ ತಿಳಿಸಿದ್ದಾರೆ. ಆ ತಂದೆ ಬಗ್ಗೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಅವ್ರನ್ನ ತಂದೆ ತಮಾಷೆ ಗೇಲಿನೂ ಮಾಡ್ತಿರ್ತಾರೆ. ಕಷ್ಟ ಇದೆಲ್ಲ ಬಂದಾಗ ಅವ್ರು ತುಂಬಾ ನೊಂದ್ಕೋತಾರೆ. ಆದ್ರೆ ತಂದೆನ ಅಷ್ಟು ಭಯಕ್ ಹೋಗಲ್ಲ. ಅಯ್ಯೋ ಪಾಪ ಮುಂಚೆನೆ ಎಲ್ಲ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರ ಜೊತೆ ಬೇರೆ ಊರ್ಗ್ ಹೋಗ್ತಾರೆ. ಆದ್ರೆ ಅಲ್ಲಿ ಇನ್ನೂ ಬೇರೆ ಪರಿಸ್ಥಿತಿಗಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಒಲಿವಿಯಾ ಥಾರ್ನ್ಹಿಲ್ ಜೊತೆ ಓಡ್ ಹೋಗ್ತಾಳೆ. ಇದು ಜಾರ್ಜಿಯನ್ ಎರಾ ವುಮೆನ್ ಹೇಗಿದ್ರು ಅಂತ ಹೇಳಿದ್ರೆ, ನಾನು ಜಾರ್ಜಿಯನ್ ಎರಾ ಬಗ್ಗೆ ಹೇಳಿದ್ನಲ್ಲ, ಅರ್ಲಿ 17th ಸೆಂಚುರಿಯಿಂದ 1830 ವರೆಗೂ ಕಿಂಗ್ ಜಾರ್ಜ್ 4 ಜನ ರೂಲ್ ಮಾಡ್ತಿದ್ದ ಕಾಲದಲ್ಲಿ, ಆವಾಗ ಹೆಂಗಸ್ರಿಂದು ಸಮಾಜದಲ್ಲಿ ಸ್ಥಾನ ಡೆಬೋರಾ ತರ, ಒಲಿವಿಯಾ ತರ, ಸೋಫಿಯಾ ತರಾನೇ ಇತ್ತು. ಏನು, ಅವ್ರ ಮನೆ ನೋಡ್ಕೋಬೇಕು, ಚೈಲ್ಡ್ ಬೇರಿಂಗ್ ಯೂನಿಟ್ಸ್, ಅಡ್ಗೆ ಮಾಡಕ್ಕೆ, ಕಸೂತಿ ಕೆಲಸ, ಪಿಯಾನೋ ನುಡ್ಸೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಇದೇ ಅವರ ಮುಖ್ಯವಾದ ಫೋಕಸ್ ಆಗಿರ್ಬೇಕು ಅಂತ. ಕೆಲವರು ಒಂಚೂರು ಮಟ್ಟಿಗೆ ಓದಿರೋರು, ಬಟ್ ಅವ್ರಿಗೇನಾರು ಆ ಥರ ಕೆರಿಯರ್ ಆಗಿ ಇದಾಗಿ ಹೋಗ್ತಿದ್ದು ತುಂಬಾ ಕಮ್ಮಿ. ಯಾರು ಮದ್ವೆ ಆಗ್ತಿದ್ಲು ಅವ್ರಿಗೊಂಥರ ಓಲ್ಡ್ ಮೇಡ್ ಅಂತ ಕರೆಯೋರು, ಸ್ಪಿನ್ಸ್ಟರ್ಸ್, ಓಲ್ಡ್ ಮೇಡ್ ಅಂತ. ಆಮೇಲೆ ಮದ್ವೆ ಆದಾಗ ಹುಡುಗಿ ಆಸ್ತಿ ಎಲ್ಲ ಗಂಡಂದಾಗ ಹೋಗೋದು. ಸೊ ಇನ್ ದಟ್ ಸೆನ್ಸ್ ಈ ಜಾರ್ಜಿಯನ್ ಎರಾ ಹೆಂಗಸರು ವಿಕ್ಟೋರಿಯನ್ ಎರಾ ಹೆಂಗಸರು ತರಾನೇ ಮಾಡರ್ನ್ ಎರಾಗ್ ಬಂದ್ಮೇಲೆ ನೋಡ್ತಿದಲ್ಲ, ಹೆಂಗಸರು ಜಾಸ್ತಿ ಇಂಡಿಪೆಂಡೆಂಟ್ ಆದ್ರು. ಈಗ್ಲಂತೂ ಅವ್ರದ್ದೆಲ್ಲ ಸಪರೇಟ್ ಫೈನಾನ್ಷಿಯಲ್ಲು, ಸೋಷಿಯಲ್ಲು ಇದಾಗಿ ಐಡೆಂಟಿಟಿ ಮತ್ತೆ ಅಸರ್ಟ್ ಮಾಡ್ಕೋತಾರೆ. ಇದು ನಾವು ಸುಮಾರು 200 ವರ್ಷದ ಹಿಂದೆ ಇವ್ರಿಗೆ ತಮ್ಮದೇ ಆಸ್ತಿಲಿ ತಂದೆ ಮನೆಯಿಂದ ಬಂದಂತ ದುಡ್ಡು ಮದ್ವೆ ಆದ್ಮೇಲೆ ಗಂಡನ್ ಕೊಟ್ಟೋಗೋದು. ಸೊ ಇವ್ರ ಫೈನಾನ್ಷಿಯಲಿ ಡಿಪೆಂಡೆನ್ಸ್ ತಂದೆ ಮೇಲೆ, ಗಂಡನ ಮೇಲೆ, ಮುಂದೆ ಮಕ್ಕಳ ಮೇಲೆ. ಹೀಗಾಗಿ ಅವ್ರು ಹಾಕಿದ ರೂಲ್ನ ಇವ್ರು ಫಾಲೋ ಮಾಡ್ಲೇಬೇಕಿತ್ತು. ಯಾವ ತರ ಸೋಷಿಯಲ್ ಲೀಗಲ್ ಪಾಲಿಸೀಸು ಹೆಂಗಸ್ರ ಪರವಾಗಿ ಇರ್ಲಿಲ್ಲ. ಮತ್ತೆ ಡೈವರ್ಸ್ ಅನ್ನೋದು ಗಂಡನಿಂದ ಬೇರೆ ಆಗಿರೋಂತ ಹೆಂಗಸ್ರುಗಳ ಜೀವನ ತುಂಬಾ ಕಷ್ಟ ಇರ್ತಿತ್ತು. ಈ ಕಾರಣಕ್ಕೆ ಏನೇ ಕಷ್ಟ ಬಂದ್ರು ಗಂಡನ ಜೊತೆ ಅನಿವಾರ್ಯವಾಗಿ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಇರ್ಲೇಬೇಕಿತ್ತು. ಸೊ ಒಲಿವಿಯಾ ಮತ್ತೆ ಥಾರ್ನ್ಹಿಲ್ ಮದ್ವೆ, ಸೋಫಿಯಾ ಸ್ಕ್ವೇರ್ ಮದ್ವೆ ಅಷ್ಟು ಸಂತೋಷವಾಗಿರಲ್ಲ. ಆದ್ರೆ ಅವಳು ತಪ್ಪು ಮಾಡ್ಬಿಟ್ಟಿದ್ದಾಳೆ. ಇಬ್ರು ಒಂದು ರೀತಿಯ ಹೊಂದಾಣಿಕೆ. ಅವನು ತಮಾಷೆಯಾಗಿ ಸುಳ್ಳು ಮದ್ವೆ ಒಂದ್ ನಿಜವಾದ ಮದ್ವೆ ಆಗಿ ಅವನು ಅವಳ ಜೊತೆ ಇರ್ಬೇಕಾಗತ್ತೆ. ಇವಳು ಅವನ ಜೊತೆ ಮದ್ವೆ ಆಗ್ಬಿಟ್ಟಿದ್ದಾಳೆ. ಇಷ್ಟಾನು ಪಟ್ಟಿದ್ಲು ಒಂದ್ ಕಾಲದಲ್ಲಿ. ಹೀಗಾಗಿ ಒಂದು ರೀತಿಯ ರಾಜಿ ಮಾಡ್ಕೊತಾನೆ. ಇದು ಅವರ ಹೆಂಗಸ್ರಿನ ಪರಿಸ್ಥಿತಿ. ಇಲ್ಲಿ ಬೇರೆ ಕ್ಯಾರೆಕ್ಟರ್ಸು ಬರುತ್ತೆ. ಜಾರ್ಜ್ ಪ್ರಿಮ್ರೋಸ್ ದೊಡ್ಡ ಹಿರಿ ಮಗ ಇವನು. ಅವನು ಹಿರಿ ಮಗನ್ ತರಾನೇ ಜವಾಬ್ದಾರಿ ತಗೋತಾನೆ, ಓದಿರ್ತಾನೆ. ಅರಬೆಲಾ ಜೊತೆ ಮದ್ವೆ ನಿಶ್ಚಿತಾರ್ಥ ಆಗತ್ತೆ. ಆಮೇಲೆ ಮದ್ವೆ ಹಿಂದಿನ ದಿನ ಅವರು ಊರ್ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದು ಕಡೆಗೆ ಅವನ ಅರಬೆಲಾನೇ ಮದ್ವೆ ಆಗ್ತಾನೆ ಅವನು. ಆದ್ರೆ ತಂದೆಗೋಸ್ಕರ ಇವನು ಇದಕ್ಕೆ ಜೈಲಿಗೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಅವನು ಒಂಚೂರು ರೋಜದಿಂದ ದುಡುಕ್ ಬಿಡ್ತಾನೆ. ಮಾಸಸ್ ಇನ್ನು ಚಿಕ್ಕ ಹುಡುಗ, ಅವನು ತರಲೆ ಮಾಡ್ಕೊಂಡಿರ್ತಾನೆ. ಜಾರ್ಜ್ ಅಷ್ಟು ಪ್ರಬುದ್ಧ ಅಲ್ಲ. ಸೊ ಈ ಕತೆ ವಿಲನ್ನು ಸ್ಕ್ವೇರ್. ನೋಡಕ್ ಡ್ಯಾಶಿಂಗ್, ನೋಡಕ್ ತುಂಬಾ ಚೆನ್ನಾಗಿರ್ತಾನೆ. ಅವನು ಎಷ್ಟೋ ಜನ ಹುಡುಗಿರ್ನ ಮೋಸ ಮಾಡ್ತಾನೆ. ಒಲಿವಿಯಾನು ಅದ್ರಲ್ಲಿ. ಆದ್ರೆ ಕಡೆಗೆ ಅವರಿಬ್ರು ಮದ್ವೆ ಆಗ್ತಾರೆ. ಅರಬೆಲಾ ವಿಲ್ಮೌಂಟ್ ಅವ್ರ ಮಗಳು. ಅವಳು ಜಾರ್ಜನ್ ಇಷ್ಟ ಪಡ್ತಾಳೆ. ಮದ್ವೆ ಮುರಿದು ಹೋದ್ರು ಅವಳನ್ನ ಇಷ್ಟಪಟ್ರು. ಅವಳಿಗೆ ಜಾರ್ಜಿಯನ್ ಎರಾ ಹೆಂಗಸ್ರು ಕಟ್ಟುಪಾಡು ರೀತಿಲಿ ಅವನು ಧಿಕ್ಕರಿಸಿ ಮದ್ವೆ ಮಾಡ್ಕೊಳಕ್ಕಾಗಲ್ಲ. ತಂದೆ ಧಿಕ್ಕರಿಸಿ ಮದ್ವೆ ಮಾಡಕ್ಕಾಗಲ್ಲ. ಸೊ ಬುರ್ಚಿಲ್ ಅನ್ನೋನು ಅವನು ಆಕ್ಚುಲಿ ಸರ್ ವಿಲಿಯಂ ಥಾರ್ನ್ಹಿಲ್. ಅವನು ಈ ರೀತಿ ಬುರ್ಚಿಲ್ ಅನ್ನೋ ಹೆಸರಲ್ಲಿ ಒಂದ್ ಬಡವನ ವೇಷದಲ್ಲಿ ಆ ಊರೆಲ್ಲ ಸುತ್ಕೊಂಡು ಅಲ್ಲಿ ಪರಿಸ್ಥಿತಿನ ಅರ್ಥ ಮಾಡ್ಕೊತಾನೆ. ಸೋಫಿಯಾನ ಮುಳುಗ್ದಾಗ ಹೆಲ್ಪ್ ಮಾಡ್ತಾನೆ, ಅವಳನ್ನ ಇಷ್ಟ ಪಡ್ತಾನೆ, ಕೊನೆಗೆ ಮದ್ವೆನೂ ಆಗ್ತಾನೆ. ಆಮೇಲೆ ಇವನು ಒಂದು ರೀತಿಯ ಏನೋ ಹೀರೋ. ಎಲ್ಲಾ ಸಮಸ್ಯೆಗೂ ಬರ್ಚಿಲ್ ಒಂದು ಪರಿಹಾರ ಸೂಚಿಸ್ತಾನೆ.
ಆ ಆಮೇಲೆ ಇದಲ್ಲದೆ ಇಲ್ಲಿ ಬೇರೆ ಬೇಕಾದಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದ್ರಲ್ಲಿ ಬರುತ್ತೆ. ಆ ಅವ್ರದ್ದೆಲ್ಲಾನು ನಾನು ಹೇಳ್ದಂಗೆ ಮಿಸ್ಟರ್ ಕ್ರಿಪ್ಸ್ ಇರ್ಬೋದು, ಒಬ್ಬ ಸ್ಲೇವ್ ಡ್ರೈವರು, ಅಥವಾ ಫಿಮೋತಿ ಬ್ಯಾಕ್ಸ್ಟರ್, ಇವನು ಸ್ಕ್ವೇರ್ ಥಾರ್ನ್ ಹಿಲ್ ಅನ್ನೋ ಸೈಡ್ ಕಿಕ್ ತರ ಕೆಲಸ ಮಾಡ್ತಿರ್ತಾನೆ. ಸೊ ಚಾರ್ಲ್ಸ್ ಪ್ರಿಮ್ರೋಸ್ ತರಾನೇ ಎಲ್ಲಾ ಕ್ಯಾರೆಕ್ಟರ್ಸು ಶೇಡ್ಸ್ ಆಫ್ ಗ್ರೇ ನಲ್ಲಿ ಇರುತ್ತೆ. ದೇ ಆರ್ ನಾಟ್ ಕಂಪ್ಲೀಟ್ಲಿ ಇನ್ ಬ್ಲ್ಯಾಕ್ ಅಂಡ್ ವೈಟ್. ಬಟ್ ಅವರಲ್ಲಿ ಒಂದು ಬೇಸಿಕ್ ಎಥಿಕ್ಸು ಅವ್ರಿಗೆ ಒಂದು ಕರೆಕ್ಟ್ ಆಗಿರೋ ಒಂದು ಡಿಸಿಷನ್ ತಗೊಳಕ್ ಸಹಾಯ ಮಾಡತ್ತೆ ಅಥವಾ ಇಲ್ಲ. ಸೊ ನಮಗೆ ಈ ಮುಖ್ಯವಾಗಿ ಪ್ರೊಟ್ಯಾಗನಿಸ್ಟ್ ಚಾರ್ಲ್ಸ್ ಪ್ರಿಮ್ರೋಸ್ ಮತ್ತೊಂದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲದೆ ಇವರೆಲ್ಲ ಸಣ್ಣ ಪುಟ್ಟ ಪಾತ್ರಗಳ ಪರಿಚಯನು ಮತ್ತೆ ಈ ತರ ಕ್ಯಾರೆಕ್ಟರ್ಸ್ ಗಳು ಜಾರ್ಜಿಯನ್ ಎರಾಲ್ ಇದ್ರು ಅಂತ ಆಲಿವರ್ ಗೋಲ್ಡ್ ಸ್ಮಿತ್ ಮಾಡ್ಕೊಡ್ತಾರೆ. ಇದನ್ನ ಒಂದು ಸೆಂಟಿಮೆಂಟಲ್ ನಾವೆಲ್ ಅಂತ ಕರೀತಾರೆ. ಏಕೆ ಅಂದ್ರೆ ಇದರಲ್ಲಿ ಒಂದು ಸೆಂಟಿಮೆಂಟ್ಸ್ ಇದೆ, ಒಂದು ಎಮೋಷನ್ಸ್ ಇದೆ. ಅಂದ್ರೆ ಬೇರೆ ನಾವೆಲ್ ಇಲ್ಲ ಅಂತಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ತಪ್ಪು ಮಾಡಿದಾಗ, ಕಷ್ಟಪಟ್ಟಾಗ ಅಯ್ಯೋ ಅಂತ ಅನ್ಸತ್ತೆ. ಇನ್ ಒನ್ ಸೆನ್ಸ್ ಚಾರ್ಲ್ಸ್ ಪ್ರಿಮ್ರೋಸ್ ಟ್ರಾಜಿಕ್ ಹೀರೋ ತರ, ಗ್ರೀಕ್ ಟ್ರಾಜಿಕ್ ಹೀರೋ ತರ. ಪಾಪ ಅಯ್ಯೋ ಎಷ್ಟು ಒಳ್ಳೆನು ಕಷ್ಟಪಟ್ಬಿಟ್ನಲ್ಲ, ಅಯ್ಯೋ ಎಷ್ಟು ಒಳ್ಳೆನು ಎಡಿಪಸ್ ರೆಕ್ಸ್ ಗೊತ್ತಾಗದೆ ತಂದೆನ್ ಸಾಯಿಸ್ಬಿಟ್ನಲ್ಲ ಅನ್ನೋ ರೀತಿಲಿ ನಮಗನ್ಸತ್ತೆ. ಬಟ್ ಇದು ಈ ನಾವೆಲ್ಲು ಟ್ರಾಜಿಡಿ ಅಲ್ಲ, ಇದು ಸುಖಾಂತದಲ್ಲಿ ಅಂತ್ಯಗೊಳ್ಳತ್ತೆ. ಸೊ ಇಟ್ಸ್ ಎ ಸೆಂಟಿಮೆಂಟಲ್ ನಾವೆಲ್. ಅಂಡ್ ಚಾರ್ಲ್ಸ್ ಪ್ರಿಮ್ರೋಸ್ ಪಡೆದಿರುವಂತ ಸಮಸ್ಯೆಗಳಿಗೆ ಫ್ಯಾಮಿಲಿ ಎಲ್ಲ ಒದ್ದಾಡಿರೋದು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕಡೆಗೆ ಸಿಗ್ಬಿಡುತ್ತೆ. ಮತ್ತೆ ಇದ್ರಲ್ಲಿ ಬರೀ ಒಂದು ಕತೆ, ಇವ್ರು ಚಾರ್ಲ್ಸ್ ಪ್ರಿಮ್ರೋಸೇ ತನ್ನ ಜೀವನದಲ್ಲಿ ಆಗಿರೋ ಘಟನೆಯಲ್ಲಿ ಹೇಳ್ಕೊಂಡ್ ಬರ್ತಾನೆ. ಆದ್ರೆ ಇದ್ರಲ್ಲಿ ಕವಿತೆ ಇದೆ, ಆಮೇಲೆ ಕಾಗದಗಳ ರೂಪದಲ್ಲಿ ಇದೆ. ಸೊ ಎಲ್ಲಾ ಲಿಟ್ರರಿ ಸ್ಯಾಂಪಲ್ಸು ಈ ಒಂದು ನಾವೆಲ್ ಅಲ್ಲಿ ನಮಗೆ ಸಿಗತ್ತೆ. ಆ ಕಾಲದಲ್ಲಿ ಈ ತರ ಸೆಂಟಿಮೆಂಟಲ್ ನಾವೆಲ್ಸ್ ತುಂಬಾ ಫೇಮಸ್ ಆಗಿದ್ವು. ಸ್ಯಾಮ್ಯುಯಲ್ ರಿಚರ್ಡ್ಸನ್ ಪ್ಯಾಮೆಲಾ, ಆರ್ ಲಾರೆನ್ಸ್ ಟರ್ನ್ದು ಟ್ರಿಸ್ಟಾಮ್ ಶಾಂಡಿ, ಇದೆಲ್ಲ ನಮ್ಗೆ ಏನಾಗುತ್ತೆ, ಒಂದ್ ಕ್ಯಾರೆಕ್ಟರ್ ಇರುತ್ತೆ, ಪಾಪ ಒಳ್ಳೆಯವರು. ಆದ್ರೆ ಯಾವ್ದೋ ಅವ್ರದ್ದು ಒಂದು ವೀಕ್ನೆಸ್, ಆ ಒಳ್ಳೆ ತರಾನೇ ವೀಕ್ನೆಸ್ ಆಗಿರ್ಬೋದು, ಇದ್ರಿಂದ ಅವ್ರು ಕಷ್ಟ ಪಡ್ತಾರೆ, ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಒಂದಿಷ್ಟೆಲ್ಲ ಇವೆಂಟ್ಸ್ ಅವ್ರು ಇರೋ ಜಾಗದಲ್ಲೇ, ಊರ್ದಲ್ಲೇ ಅಥವಾ ಅಕ್ಕಪಕ್ಕದಲ್ಲಿ ಆಗತ್ತೆ. ಆಮೇಲೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗತ್ತೆ. ಇದೇ ರೀತಿನಲ್ಲಿ ಸೆಂಟಿಮೆಂಟಲ್ ನಾವೆಲ್ ಶುರುವಾಗಿ ಅಂತ್ಯಗೊಳ್ಳತ್ತೆ. ಸೊ ಎಷ್ಟೋ ಜನ ಈ ವಿಕಾರನ ಬೈಬಲ್ ಅಲ್ಲಿ ಬರುವಂತ ಜಾಬ್ ಅಂತ ಒಂದ್ ಕ್ಯಾರೆಕ್ಟರ್ ಇರುತ್ತೆ. ಅವನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಾಗ ಜಾಬ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಇಷ್ಟೊಂದು ಕಷ್ಟಪಟ್ಟೆ ಅಂತ. ಆಮೇಲೆ ಒಳ್ಳೆಯವ್ರು ಯಾಕೆ ಕಷ್ಟಪಡ್ತಾರೆ ಅನ್ನೋ ಈ ಪ್ರಶ್ನೆಗೂ ಜಾಬು ಉತ್ತರ ಪಡೆಯಕ್ಕೆ ಪ್ರಯತ್ನ ಪಡೋ ರೀತಿನಲ್ಲೇ ದ ವಿಕಾರ್ ಆಫ್ ವೇಕ್ಫೀಲ್ಡ್, ಅಯ್ಯೋ ನಾನು ಯಾರಿಗೂ ಏನೋ ಮೋಸ ಮಾಡಿಲ್ಲ, ಆದ್ರೆ ನನಗ್ ಮಾತ್ರ ಇಷ್ಟು ದೊಡ್ಡ ಮೋಸ ಆಗೋಯ್ತಲ್ಲ ಅಂತ ಈ ನಾವೆಲ್ ಅಲ್ಲಿ ಆಗ್ತಾ ಇರೋ ಘಟನೆಗಳ ಮೂಲಕ ನಮಗೂ ಒಳ್ಳೆತನಕ್ಕೆ ಬೆಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ ಪ್ರಯತ್ನ ಪಟ್ಟಿದ್ದಾರೆ. ಸೊ ಕನ್ಕ್ಲೂಷನ್ ಅಂತ ಹೇಳಿದ್ರೆ, ಟೈಂಗ್ ಆಫ್ ಆಲ್ ಲೂಸ್ ಎಂಡ್ಸ್ ಈ ಸೆಂಟಿಮೆಂಟಲ್ ನಾವೆಲ್ ಅಲ್ಲಿ ಆಗತ್ತೆ. 2 ಮದ್ವೆ ಆಗತ್ತೆ. ಜಾರ್ಜ್ ಮದ್ವೆ ಅರಬೆಲ್ಲ ಜೊತೆ ಆಗತ್ತೆ, ಆಮೇಲೆ ಸೋಫಿಯಾ ಮದ್ವೆ ಬುರ್ಚೆಲ್ ಜೊತೆ ಆಗತ್ತೆ. ಒಲಿವಿಯಾ ಮದ್ವೆನೂ ಆಗತ್ತೆ, ಅದು ಹಿಂದೆನೆ ಆಗೋಗಿದೆ. ಅದನ್ನ ಮೋಸದ ಮದ್ವೆ ಅಂತ ಮಾಡ್ಕೊಳಕ್ ಹೋಗಿ ನಿಜವಾದ ಮದ್ವೆನೇ ಆಗಿರುತ್ತೆ ಥಾರ್ನ್ ಹಿಲ್ ಜೊತೆ. ಆಮೇಲೆ ಕಳೆದು ಹೋಗಿರೋ ದುಡ್ಡು ವಿಕಾರಕ್ಕೆ ಸಿಗತ್ತೆ. ವಿಕಾರ್ ಎಲ್ರು ಕ್ಷಮಿಸ್ಬಿಡ್ತಾನೆ, ಯಾವ್ದು ಮನಸ್ಸಲ್ಲಿ ಇಟ್ಕೊಂಡ್ರಲ್ಲ, ನನ್ಗೇನೇನ್ ತಪ್ಪಾಗಿತ್ತು ಅದೆಲ್ಲ ಸರಿಯಾಗಿ ಹೋಗಿದೆ, ಸೊ ನಾನ್ ಯಾರ್ದು ಮಾಡಿದ ತಪ್ಪು ಅಂತ ಹೇಳಲ್ಲ ಅನ್ನೋ ಒಂದು ಬೆನೋವಲೆಂಟ್ ನೇಚರ್ ವಿಕಾರ್ದು. ಆಮೇಲೆ ಇದ್ರಲ್ಲಿ ಬರುವಂತ ಥೀಮ್ಗಳು, ಕಷ್ಟ ಬಂದಾಗ ಹೇಗೆ ಅದನ್ನ ಎದುರಿಸಬಹುದು ಅಂತ ವಿಕಾರ್ ತೋರಿಸಿದಾನೆ. ಆ ಕಷ್ಟಗಳಲ್ಲಿ ಅವನು ಯಾವತ್ತೂ ಒಳ್ಳೆತನದಲ್ಲಿ ನಂಬಿಕೆ ಕಳ್ಕೊಳ್ಳಲ್ಲ. ದ ವಿಕಾರ್ ನೆವರ್ ಬಿಕಮ್ಸ್ ವಿಕೆಟ್ ಡಿಸ್ಪೈಟ್ ಅಡ್ವರ್ಸಿಟೀಸ್. ತುಂಬಾ ನೊಂದ್ಕೋತಾನೆ, ಹತ್ಕೋತಾನೆ, ಬೇಜಾರ್ ಮಾಡ್ಕೋತಾನೆ, ಆದ್ರೆ ನಾನು ಈ ತರಾನೇ ನಾನು ಸಣ್ಣತನ ತೋರಿಸ್ಬೇಕು ಅಂತ ಅವ್ನು ಯಾವತ್ತೂ ಯೋಚನೆ ಮಾಡಲ್ಲ.
ಆಮೇಲೆ ಸೊ ನಮ್ಗೀಗ ಜಾರ್ಜ್ ಇಲಿಯಟ್ ಮುಂದೆ ವಿಕ್ಟೋರಿಯನ್ ಎರಾಲಿ ಸೈಲಸ್ ಮಾರ್ನರ್ ಅಂತ ಒಂದು ನಾವಲು, ಅದು ಒಂದು ಸೆಂಟಿಮೆಂಟಲ್ ನಾವಲ್. ಸೈಲಸ್ ಮಾರ್ನರು ಮದ್ವೆ ಗೊತ್ತಾಗಿದ್ ಮುರ್ದು ಹೋಗುತ್ತೆ, ಅಪಾದನೆ ಬಂದ್ಬಿಡುತ್ತೆ, ಊರ್ ಬಿಟ್ಟು ಹೋಗ್ತಾನೆ. ಆಮೇಲೆ ಅವನು ವೀವರು ಕೆಲಸ ಮಾಡ್ತಿರ್ತಾನೆ, ಆ ದುಡ್ಡೆಲ್ಲ ಕಳ್ಕೊತಾನೆ. ಆದ್ರೆ ಅವನ್ ಮನೆಗೊಂದ್ ಮಗು ಬರುತ್ತೆ, ಆ ಊರಿನ ಶ್ರೀಮಂತದ ಆಗಿರೋ ಒಂದು ಇಲ್ಲೆಜಿಟಿಮೇಟ್ ಚೈಲ್ಡ್ ಇವ್ನ ಮನೆಗ್ ಬರುತ್ತೆ, ಅದನ್ನ ಬೆಳೆಸ್ತಾನೆ. ಕೊನೆಗೆ ಅದರಿಂದಾನೇ ಸಂತೋಷ ಪಡ್ತಾನೆ. ಸೊ ಅವನ್ಗಾಗಿರೋ ತಪ್ಪೆಲ್ಲ ಸರಿ ಹೋಗತ್ತೆ. ಇದೇ ರೀತಿ ವಿಕಾರ್ ಆಫ್ ವೇಕ್ಫೀಲ್ಡ್ ಅನ್ನು ಅವ್ನು ಕಳ್ಕೊಂಡಿದ್ದೆಲ್ಲ ಪಡ್ಕೊತಾನೆ. ಸೊ ಇದು ಹ್ಯುಮ್ಯಾನಿಟಿ, ಮಾನವೀಯತೆಯ ಬಗ್ಗೆ ನಂಬಿಕೆ ಬರ್ಸುವಂತ ಕಾದಂಬರಿಗಳು ವಿಕ್ಟೋರಿಯನ್ ಎರಾ ಮತ್ತೆ ಪ್ರೀ ವಿಕ್ಟೋರಿಯನ್ ಎರಾಲಿ ತುಂಬಾನೇ ಲಿಟ್ರರಿ ಟ್ರೆಂಡ್ ಆಗಿತ್ತು ಆಗಿನ ಕಾಲದಲ್ಲಿ. ಸೊ ದ ವಿಕಾರ್ ಆಫ್ ವೇಕ್ಫೀಲ್ಡ್ ಅಲ್ಲಿ ಒಲಿವರ್ ಗೋಲ್ಡ್ ಸ್ಮಿತ್ ಇದೊಂದು ಫೇಮಸ್ ಲೈನ್, ನನಗೆ ಐ ಲವ್ ಎವ್ರಿಥಿಂಗ್ ದಟ್ ಇಸ್ ಓಲ್ಡ್. ನಂಗೆ ಹಳೇದೆಲ್ಲ ಇಷ್ಟ, ಹಳೆ ಸ್ನೇಹಿತರು ಇಷ್ಟ, ಹಳೆ ಕಾಲ ಇಷ್ಟ, ಹಳೆ ಜೀವನದ ರೀತಿ ಇಷ್ಟ, ಪುಸ್ತಕಗಳಿಷ್ಟ. ಐ ಆಲ್ಸೋ ಲವ್ ಓಲ್ಡ್ ವೈನ್. ಸೊ ವಿತ್ ಏಜ್ ಥಿಂಗ್ಸ್ ಗೆಟ್ಸ್ ಬೆಟರ್. ಮೇ ಬಿ ಇದರಿಂದ ನಮ್ಗೇನು ಅಂದ್ರೆ ನಾವು ಕಾಯ್ಬೇಕು, ಕಾದ್ರೆ ಎಲ್ಲದಕ್ಕೂ ಒಂದು ಬೆಲೆ ಹೆಚ್ಚಾಗತ್ತೆ. ನಾಟ್ ಜಸ್ಟ್ ಓಲ್ಡ್ ವೈನ್ ವಿಚ್ ವಿಲ್ ಟೇಸ್ಟ್ ಬೆಟರ್ ವಿತ್ ಏಜ್, ಬಟ್ ಆಲ್ಸೋ ಓಲ್ಡ್ ರಿಲೇಶನ್ಶಿಪ್ಸ್ and other things in life which we need to wait. ಅದು ಸಮಾಧಾನವಾಗಿದ್ದು ನಮ್ಮ ಮುಖ್ಯವಾದ ಮೌಲ್ಯಗಳು ನಂಬಿಕೆಗಳು ನಾವು ಕಳ್ಕೊಳ್ದೇ ಇದ್ರೆ ನಮಗ್ ಖಂಡಿತ ವಿಕಾರ ತರಾನೇ ನಾವೇನ್ ಕಳ್ಕೊಂಡಿದೀವೋ ಅದನ್ನ ಪಡಿಬೋದು ಅನ್ನೋ ನಂಬಿಕೆನ ಈ ನಾವೆಲ್ ಮೂಲಕ ಒಲಿವರ್ ಗೋಲ್ಡ್ ಸ್ಮಿತ್ ನಮಗೆ he reaffirms that faith, that belief, that goodness will be rewarded. So with this, nandu correct 1 hour time ಮುಗೀತು. ಪ್ರಶ್ನೆಗಳೇನಿದ್ರು ಕೇಳಿ, ಉತ್ತರ ಕೊಡಕ್ ಪ್ರಯತ್ನ ಪಡ್ತೀನಿ. ಏನಾದ್ರು ಚರ್ಚೆ ಇದೆಯಾ? ಅವಕಾಶ ಕ್ಷಮಿಸಿ, ಮತ್ತೆ ಕೇಳ್ತೀರಾ? ನಿಮ್ ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ. ಹಲೋ, ಹಾ ಹೇಳಿ. ವಾಯ್ಸ್ ಬ್ರೇಕ್ ಆಗ್ತಿದೆ, ನೀವು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಕ್ ಆಗತ್ತಾ? ಸರಿ ಸರಿ ಮೇಡಮ್, ಈಗ ಯಾರಾದರೂ ಪ್ರಶ್ನೆಗಳಿದ್ದರೆ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿ ನೇರವಾಗಿ ಉಪನ್ಯಾಸಕರೊಂದಿಗೆ ತಮ್ಮ ಪ್ರಶ್ನೆಯನ್ನ ಹಂಚಿಕೊಳ್ಳಬಹುದು. ನಮಸ್ತೆ ಮ್ಯಾಮ್. ನಮಸ್ತೆ ವೀಣಾ. ಹಾ ಮ್ಯಾಮ್, ಬಹಳ ಅದ್ಭುತವಾಗಿತ್ತು. ವೇಕ್ ಫೀಲ್ಡ್ಗೆ ಹೋಗಿ ಬಂದ ಹಾಗಾಯ್ತು, ಒಂದ್ ಸ್ವಲ್ಪ ಟೈಮ್ ಟ್ರಾವೆಲ್ ತರ ಆಯ್ತು. ತುಂಬಾ ಧನ್ಯವಾದಗಳು. ಮ್ಯಾಮ್, ನಂದೊಂದು ಪ್ರಶ್ನೆ. ಈ ನೀವು KS ನರಸಿಂಹಸ್ವಾಮಿ ಅವ್ರ ಮೇಲೆ ರಿಸರ್ಚ್ ಮಾಡಿದೀರಾ, ಮತ್ತೆ ನವೋದಯದ ಬಗ್ಗೆ ಬಹಳ ನಿಮ್ಗೆ ಆಳವಾದ ತಿಳುವಳಿಕೆ ಇದೆ. ಸೊ ಈ ಆಲಿವರ್ ಗೋಲ್ಡ್ ಸ್ಮಿತ್ ನ ಹೇಗೆ ಸ್ವೀಕರಿಸಿದ್ರು, ಅಥವಾ ಆಲಿವರ್ ಅನ್ನೋದಕ್ಕಿಂತ ಬ್ರಿಟಿಷ್ ಸಾಹಿತ್ಯ ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಹೇಗೆ ಸ್ವೀಕಾರ ಮಾಡಿತ್ತು, ಅದ್ರ ಜೊತೆ ಇದ್ದ ಅನುಸಂಧಾನ ಹೇಗೆ, ಅದ್ರ ಮೇಲೆ ಸ್ವಲ್ಪ ಬೆಳಕು ಚೆಲ್ತೀರಾ? ಅಂದ್ರೆ ಬ್ರಿಟಿಷ್ ಲಿಟ್ರೇಚರ್ ಕನ್ನಡ ಸಾಹಿತ್ಯದ ಮೇಲೆ ಅಥವಾ ರೊಮ್ಯಾಂಟಿಕ್ ಲಿಟ್ರೇಚರ್ ನವೋದಯದ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗಿತ್ತು ಅಂತನಾ? ಹಾ, ಅಂದ್ರೆ ಆಲಿವರ್ ಗೋಲ್ಡ್ ಸ್ಮಿತ್ ಇನ್ ಪರ್ಟಿಕ್ಯುಲರ್, ಆರ್ ಈ ಇಂಗ್ಲಿಷ್ ಸಾಹಿತ್ಯ ಮತ್ತೆ ಇವುಗಳ ಮಧ್ಯೆ ಇದ್ದ ಹೇಗ್ ಸ್ವೀಕರಿಸ್ತಾ ಇದ್ರು ಅಂತ. ಓಕೆ, ನಮ್ಗೆ ವೆಸ್ಟರ್ನ್ ಲಿಟ್ರೇಚರ್ ಮುಂಚೆಯಿಂದಾನು ಗ್ರೀಕ್ ನಾಟಕಗಳು ನೋಡಿದ್ರೆ ಅಲ್ಲಿಂದಾನು ಅದು ಬಂದೇ ಇದೆ.
ಆಮೇಲೆ ಶೇಕ್ಸ್ಪಿಯರ್ ನಾಟಕಗಳು ಮತ್ತೆ ಈ ನಾವೆಲ್ಸು ಅದೆಲ್ಲ. ಈಗ ಆ ಕನ್ನಡ ಸಾಹಿತ್ಯದಲ್ಲಿ ನೋಡಿದ್ರೆ ರೊಮ್ಯಾಂಟಿಕ್ ಪೀರಿಯಡ್ ನವೋದಯ ಪೀರಿಯಡ್ ರೊಮ್ಯಾಂಟಿಕ್ ಇಂದ ಇನ್ಸ್ಪೈರ್ ಆಗಿದೆ ಅಂತ. ಮತ್ತೆ ನಮ್ಮಲ್ಲಿ ಈ ಮಾಡರ್ನ್ ಟೈಮ್ಸು ಅಷ್ಟೇ, ನಮ್ದು ನವ್ಯದ ರೀತಿ ಅವರ ಮಾಡರ್ನ್ ಪೋಸ್ಟ್ ಮಾಡರ್ನಿಸಮ್ ಇಂದ ನಮ್ ನವ್ಯ ಅದು ಬೆಳೆದಿದೆ. ಆಲಿವರ್ ಗೋಲ್ಡ್ ಸ್ಮಿತ್ ಈಗ ನಮ್ಮ ತಾತನ್ ಕವಿತೆ ಮೇಲೆ ಯಾವ ತರ ಒಂದ್ ಪರಿಣಾಮ ಬೀರಿದೆ ಅಂತ ನೀವ್ ಆತರ ಕೇಳಿದ್ದಾರೆ ಅಂತ ನಾನ್ ಅರ್ಥ ಮಾಡ್ಕೊಂಡಿದ್ದೀನಿ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ನಮ್ ತಾತನ್ ಕವಿತೆ ಮೇಲೆ PhD ಮಾಡಿದ್ರು. ಇಹದ ಪರಿಮಳದ ಹಾದಿ ಅಂತ ಒಂದ್ ಬುಕ್ ತಂದಿದ್ದಾರೆ. ಅದ್ರಲ್ಲಿ ನರಹಳ್ಳಿ ಅವರು ಇದನ್ನ ಪ್ರಸ್ತಾಪ ಮಾಡ್ತಾರೆ. 1942 ಮೈಸೂರು ಮಲ್ಲಿಗೆ ಬಿಡುಗಡೆ ಆಯ್ತು. ವಿಶ್ವದಲ್ಲಿ ಮಹಾಯುದ್ಧ, ಸ್ಪೆಸಿಫಿಕ್ ಆಗಿ ಯುರೋಪ್ನಲ್ಲಿ ಮಹಾಯುದ್ಧ ನಡೀತಿದೆ, ನಮ್ಮಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಿದೆ ಅಂತ ಹೇಳಿದ್ರೆ, ಅಮೆರಿಕಲ್ಲಿ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಇದೆ. ಇಷ್ಟೆಲ್ಲ ಮಧ್ಯಾಹ್ನ ಇವರು ರೊಮ್ಯಾಂಟಿಕ್ ರೀತಿಲಿ ಒಂದು ಆಶಾವಾದಿ ಕವಿ, ಅದು ಅವರ ಆಪ್ಟಿಮಿಸಮ್ ಇದೆಯಲ್ಲ, ಆ ಮೈಸೂರು ಮಲ್ಲಿಗೆ ಒಂದೇ ಸೀಮಿತ ಆಗ್ಲಿಲ್ಲ. ಅವ್ರ ಮುಂದೆ ಬರೆದಂತ 17 ಕವಿ ಸಂಕಲನಗಳು, 500 ಕವಿತೆಗಳು, 2003 ಅವ್ರ ನಮ್ಮ ನಗಲಿದ ವರ್ಷ. ಅದ್ರಲ್ಲಿ ಬರ್ದಂತ 3 ಕವನ ಸಂಕಲನಗಳು, ಅಂದ್ರೆ 70 ವರ್ಷ ಕಾಲ ಅವರ ಲಿಟ್ರರಿ ಜರ್ನಿಲಿ ಅದೇ ಆಪ್ಟಿಮಿಸಮ್ ಇದೆ. ಆಲಿವರ್ ಗೋಲ್ಡ್ ಸ್ಮಿತ್ ಹೇಗೆ ವಿಕಾರ್ ಆಫ್ ವೇಕ್ಫೀಲ್ಡ್ ಅಲ್ಲಿ ತೋರಿಸಿದ್ದಾರೆ, ಒಳ್ಳೆಯದಕ್ಕೆ ನಮ್ ಸುತ್ತಲೂ ಈ ಭೂಮಿ ಎಲ್ಲ ನಮಗ್ ಕೊಡತ್ತೆ, ಸಮಸ್ಯೆಗಳು ಕೊಡತ್ತೆ, ಪರಿಹಾರನೂ ಸಿಗತ್ತೆ, ಸಮಾಧಾನ ಕಳ್ಕೋಬಾರ್ದು ಅನ್ನೋದನ್ನೇ ಆಲಿವರ್ ಗೋಲ್ಡ್ ಸ್ಮಿತ್ ವಿಕಾರ್ ಆಫ್ ವೇಕ್ಫೀಲ್ಡ್ ಅಲ್ಲಿ ಹೇಳಿದ್ದಾರೆ. ನಮ್ ತಾತ ಅವರ 17 ಕವನ ಸಂಕಲನಗಳು ಇದೇ ಹೇಳಿದ್ದಾರೆ. ಭೇದವನರಿಯದು ನೀಲಿಯ ಗಗನ, ಒಂದೇ ಮಣ್ಣಿನಲ್ಲಿ ಎಲ್ಲರ ಜನನ, ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ, ನೋವೋ ನಲಿವೋ ಬಂದದ್ದು ಬರಲೆಂದು ಎಲ್ಲರಿಗೊಳಿತನು ಬಯಸಲಿ ಕವನ. ಇದು ಹೇಳಿದ್ದು KS ನ. ಮತ್ತೆ ಆಲಿವರ್ ಗೋಲ್ಡ್ ಸ್ಮಿತ್ ಈ ನಾವಲ್ ಅಲ್ಲಿ ಅದನ್ನೇ ಹೇಳಿದ್ದಾರೆ, ನೋವೋ ನಲಿವೋ ಬಂದದ್ದು ಬರಲೆಂದು. ಚಾರ್ಲ್ಸ್ ಪ್ರಿಮ್ರೋಸ್ ಸ್ವೀಕರಿಸಿದ ರೀತಿ ಅದೇ ತರ ಅಲ್ವಾ? ಸೊ ಆಲಿವರ್ ಗೋಲ್ಡ್ ಸ್ಮಿತ್ ಹೇಳ್ದಂಗೆ ಲೈಫ್ ಇಸ್ ಎ ಜರ್ನಿ ದಟ್ ಮಸ್ಟ್ ಬಿ ಟ್ರಾವೆಲ್ಡ್ ನೋ ಮ್ಯಾಟರ್ ಹೌ ಬ್ಯಾಡ್ ದ ರೋಡ್ಸ್ ಅಂಡ್ ಅಕಾಮಡೇಷನ್. ಕೇಸ್ನ ಹೇಳಿದ ರೀತಿಲೇ ಸುಮಾರು 200 ವರ್ಷದ ಹಿಂದೆ ಗೋಲ್ಡ್ ಸ್ಮಿತ್ ಅವರು ಜೀವನ ಅನ್ನೋದು ಒಂದು ಪಯಣ, ಮತ್ತೆ ಈ ಪಯಣ ರಸ್ತೆ ಎಷ್ಟೇ ಕೆಟ್ಟದಾಗಿರ್ಬೋದು, ನಮ್ ಬೆಂಗಳೂರು ರಸ್ತೆ ತರ, ಮತ್ತೆ ದಾರಿಲಿ ನಮ್ಗೆ ಇಳ್ಕೊಳಕ್ಕೆ ಒಂಚೂರು ವಿಶ್ರಾಂತಿ ಪಡೆಯಕ್ಕೆ ಏನೂ ಅನುಕೂಲ ಇಲ್ಲದೆ ಇರ್ಬೋದು. ಈ ಅನಾನುಕೂಲದ ಮಧ್ಯಾಹ್ನ ನಮ್ ಪಯಣನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಾನೆ ಆಲಿವರ್ ಗೋಲ್ಡ್ ಸ್ಮಿತ್ ಹೇಳಿದ್ದಾರೆ. ಓಕೆ ಮ್ಯಾಮ್, ಲೋಕ ದೃಷ್ಟಿ ಒಂದೇ ಆಗಿರುತ್ತೆ. ಹೌದು, ಅದಕ್ಕೆ ಬಹುಶಃ ಪ್ರೇರಣೆ ಸಿಕ್ಕಿರುತ್ತೆ ಅಂತ. ಬ್ಯೂಟಿಫುಲ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೀಣಾ. ಮತ್ತೆ ಯಾರಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು, ಅಥವಾ ಮೇಡಮ್ ಅವರ ಮಾತಿಗೆ ಪೂರಕ ನುಡಿಗಳನ್ನು ವ್ಯಕ್ತಪಡಿಸುವವರು ಸಹಿತ ಅವಕಾಶವಿರುತ್ತದೆ. ಎಲ್ರಿಗೂ ನಮಸ್ಕಾರ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಕೋಟಿ. ತುಂಬಾ ಚೆನ್ನಾಗಿ ಮೂಡಿ ಬಂತು ಮೇಡಮ್ ವಿಕಾರ್ ಆಫ್ ವೇಕ್ಫೀಲ್ಡ್. ನನಗೆ ಬೆಂಗಳೂರು ಯೂನಿವರ್ಸಿಟಿ ಯುರೋಪಿಯನ್ ಲಿಟರೇಚರ್ ಪಾಠ ಮಾಡ್ತಿದ್ದಂತ ಮೇಡಮ್ ಬೌರಿ ಪಾಠ ಮಾಡ್ತಾ ಇದ್ದಾಗ ಅವ್ರದ್ದು ನೆನಪಾಯ್ತು ನನ್ಗೆ. ಕನ್ಕ್ಲೂಷನ್ ಅಲ್ಲಿ ಒಂದು ಒಳ್ಳೆ ಸಾರ್ವತ್ರಿಕ ಸತ್ಯವನ್ನ ಹೇಳಿದ್ರು, ಎಲ್ಲವನ್ನ ಸಾವಧಾನವಾಗಿ ತಾಳ್ಮೆಯಿಂದ ವೇಟ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ ಅನ್ನುವಂತಹ ಫಿಲಾಸಫಿ ಬಹಳ ಸಾಹಿತ್ಯದಲ್ಲಿ ಇದು ಕಂಡು ಬರುತ್ತೆ. ಅದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ರ. ಒಂದು ಕ್ಲಾರಿಫಿಕೇಶನ್ ಮಧ್ಯದಲ್ಲಿ ಹೇಳುವಾಗ ನೀವು ಇದು ವಿಕಾರ್ ಆಫ್ ವೇಕ್ಫೀಲ್ಡ್ ಫೆಮಿನಿಸಮ್ ಅನ್ನು ಕುರಿತು ಹೇಳುತ್ತೆ ಅಂತ ಹೇಳಿದ್ರಿ.
ಅದ್ರ ಮೇಲೆ ಸ್ವಲ್ಪ ಏನಾದ್ರು ಬೆಳಕಲ್ತೀರಾ? ಇಲ್ಲ, ಶಿ ಸ್ಟೂಪ್ಸ್ ಟು ಕಾಂಕರ್ ಅವ್ರದ್ದು ಒಂದು ಫೆಮಿನಿಸ್ಟ್ ಪ್ಲೇ ಅಂತ ಹೇಳ್ತಾರೆ. ಆದ್ರೆ ವಿಕಾರ್ ಆಫ್ ವೇಕ್ಫೀಲ್ಡ್ ಅಲ್ಲಿ ವಿಕ್ಟೋರಿಯನ್ ಎರಾಗಿಂತ ಮುಂಚೆ ಹೆಂಗಸ್ರಿನ ಪರಿಸ್ಥಿತಿ, ಅವರ ಇತಿಮಿತಿಗಳು, ಪೇಟ್ರಿಯಾರ್ಕಲ್ ಸೊಸೈಟಿ ಕಟ್ಪಾಡುಗಳು, ಇಲ್ಲಿ ನೋಡಿ ಅವನ್ ಹೆಂಡತಿ ಡೆಬೋರಾ ಇರ್ಬೋದು, ಹೆಣ್ಮಕ್ಳು ಒಲಿವಿಯಾ ಸೋಫಿಯಾ ಇರ್ಬೋದು, ಸೊಸೆ ಅರಬೆಲ್ಲ, ಇವ್ರಿಗೆಲ್ಲ ಮದ್ವೆ ಅನ್ನೋದು, ಸಂಸಾರ ಮದ್ವೆ, ಗಂಡಸ್ರನ್ನ ಹೇಗ್ ಇಟ್ಕೋಬೇಕು, ಯಾವ ತರ ಡ್ರೆಸ್ ಮಾಡ್ಕೋಬೇಕು ಅನ್ನೋದೇ ಅವ್ರಿಗೆ ಇದಿದೆಯೇ ಹೊರತು ಅವ್ರನ್ನ ಫಾಲೋ ಮಾಡ್ಬೇಕು. ಡೆಬೋರಾ ತುಂಬಾ ಒಳ್ಳೆ ಹೆಂಡತಿ, ಅವ್ನ್ ಕಷ್ಟ ಬಂದ ಗಂಡನ ಜೊತೆ, ಈ ಹೆಣ್ಮಕ್ಳು ಇಷ್ಟೇ ತಂದೆ ಜೊತೆ, ಅರಬೆಲ್ಲನೂ ಅಷ್ಟೇ, ಮದ್ವೆ ಹಿಂದಿನ ದಿನ ಕ್ಯಾನ್ಸಲ್ ಆದ್ರೂ ಜಾರ್ಜ್ಗೆ ಅವಳು ಲಾಯಲ್ ಆಗೇ ಇರ್ತಾಳೆ, ಕಡೆಗೆ ಮದ್ವೆ ಆಗ್ತಾರೆ. ಸೊ ಇದ್ರ ಸುತ್ತಲಾನು ಅವ್ರ ಜೀವನ ರೆಬಲ್ ಮಾಡ್ಬೇಕು, ಹೊರಗಡೆ ಬರ್ಬೇಕು, ಅಸರ್ಟ್ ಮಾಡ್ಕೋಬೇಕು, ಓದ್ಬೇಕು, ಕೆಲ್ಸಕ್ಕೆ ಸೇರ್ಬೇಕು, ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗ್ಬೇಕು ಅನ್ನೋದಾಗಿನ ಕಾಲದಲ್ಲಿ ಆ ಆಲೋಚನೆನೇ ಇರ್ಲಿಲ್ಲ. ಸೊ ಒಲಿವರ್ ಗೋಲ್ಡ್ ಸ್ಮಿತ್ ಅವರು ಅಷ್ಟೇ ಇದ್ರಲ್ಲಿ ಅದನ್ನ ಹಾಕಿ ತೋರ್ಸಕ್ ಸಾಧ್ಯ ಆಗಿಲ್ಲ. ಸ್ವಲ್ಪ ಮಟ್ಟಿಗೆ ಮುಂದೆ ಜಾರ್ಜ್ ಇಲಿಯಟ್ ಅವರ ಕಾದಂಬರಿಗಳಲ್ಲಿ ತೋರಿಸಿದ್ದಾರೆ. ಮಿಲ್ ಆನ್ ದ ಫ್ಲಾಸ್ ಅಲ್ಲಿ ಇರ್ಬೋದು, ಅಥವಾ ರಮೋಲಾ, ಆಡಮ್ ಬೇಡ್, ಅದ್ರಲ್ಲೆಲ್ಲ ಹೆಂಗಸರು ಸ್ವಲ್ಪ ಪ್ರಯತ್ನ ಪಡ್ತಾರೆ ಇದರಿಂದ ಹೊರಗೆ ಹೋಗಕ್ಕೆ, ಅದು ಸಕ್ಸಸ್ಫುಲ್ ಆಗಲ್ಲ. ಅವರು ಅದನ್ನ ದೇ ಪೇ ಪೆನಾಲ್ಟಿ ಫಾರ್ ಅಟೆಂಪ್ಟಿಂಗ್ ಟು ಬಿ ರಿಬೆಲ್ ಆಗಕ್ ಹೋಗಿ ಅವ್ರು ಅದ್ರದ್ದು ಸಮಾಜ ಅದನ್ನ ಒಪ್ಕೊಳಲ್ವಲ್ಲ, ಹಾಗಾಗಿ ಅವ್ರು ಒದಾಡ್ತಾರೆ. ಬಟ್ ಅಟ್ಲೀಸ್ಟ್ ಅವರು ಅದರಿಂದ ಹೊರಗೆ ಬರಕ್ ಪ್ರಯತ್ನ ಪಡ್ತಾರೆ. ಆದ್ರೆ ವಿಕಾರ್ ಆಫ್ ವೇಕ್ಫೀಲ್ಡ್ ಅಥವಾ ಬೇರೆ ಆಲಿವರ್ ಗೋಲ್ಡ್ ಸ್ಮಿತ್ ದಲ್ಲಿ ಹೆಂಗಸ್ರನ್ ಪಾರ್ಥ ಎಲ್ಲ ದೇ ಆರ್ ಸೆಕೆಂಡ್ರಿ, ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ಮೇಲೆ. ಆಗಿನ ಸಮಾಜನೂ ಹಾಗೆ ಇತ್ತಲ್ವಾ, ಹಾಗಾಗಿ ಇದನ್ನ ಒಂದು ಸೋಷಿಯಲ್ ಸೆಟೈರ್ ಅಂತ, ಈ ಸಮಾಜ ಹೀಗೆ ಇತ್ತು ಅಂತ ಗೋಲ್ಡ್ ಸ್ಮಿತ್ ತೋರಿಸ್ತಿದ್ದಾರೆ ಅಂತ ಈಗಿನ ಕ್ರಿಟಿಕ್ಸ್ ಅದನ್ನ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. Thank you, Koti, for joining. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾವುದೇ ಪ್ರಶ್ನೆಗಳು ಇಲ್ಲ ಅಂತ ಭಾವಿಸುತ್ತಾ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ತಕ್ಕಂತ ವಾಣಿಶ್ರೀ ಮೇಡಮ್ ಅವ್ರ ನೆಟ್ವರ್ಕ್ ಇಶ್ಯೂಯಿಂದ ಅವರು ಔಟ್ ಆಗಿದ್ದಾರೆ. ನಾನು ಕಾರ್ಯಕ್ರಮ ನಾನೇ ಮುಂದುವರಿಸ್ತಾ ಇದ್ದೇನೆ. ಸೊ ಮೇಡಮ್, ಶಾಲ್ ವಿ ಕನ್ಕ್ಲೂಡ್ ಮೇಡಮ್? Sure, sir. Definitely. ಮೇಡಮ್, ಒಂದ್ ನಿಮಿಷ. ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನ ವಹಿಸ್ತಿರ್ಬೇಕಾಗಿತ್ತು ಇವತ್ತು ಸರ್, ಡೋನೂರ್ ಸರ್ ಅವರು ಒಂದು ಅರ್ಜೆಂಟ್ ಆನ್ಲೈನ್ ಮೀಟಿಂಗ್ ಅಲ್ಲಿ ಅವ್ರು ಜಾಯಿನ್ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಕ್ ಆಗ್ತಿಲ್ಲ ಅಂತ ಒಂದು ಸಂದೇಶನ ಕಳಿಸಿದ್ದಾರೆ. ಮತ್ತೆ ತಮ್ಗೆ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಹಾಗೆ ಅವರ ವೈಯಕ್ತಿಕವಾಗಿ ತಮ್ಗೆ ಅಭಿನಂದನೆಗಳನ್ನ ಸಲ್ಲಿಸಕ್ ಹೇಳಿದ್ದಾರೆ ಮ್ಯಾಮ್. ತುಂಬು ಹೃದಯದ ಅಭಿನಂದನೆಗಳು. ಇಷ್ಟೊತ್ತು ತಾವು ಇದು ಒಂದು ಮಹತ್ವದ ಒಂದು ಉಪನ್ಯಾಸವನ್ನ ನಮ್ಮ ಧಾರವಾಡ ಕಟ್ಟೆಯ ಬಳಗದವರಿಗೆ ಉಣಬಡಿಸಿದ್ದೀರಾ. ಸರ್ ಪರವಾಗಿ ಹಾಗೆ ನನ್ನ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮ ಶುರುವಾದಾಗ್ಲೇ ನಾನು ಹೇಳ್ದೆ, ಮುಗಿತಾನು ಒಂದೇ ಇಂಥ ಒಂದು ಅದ್ಭುತವಾದ ಚರ್ಚೆಯ ಕಟ್ಟೆನ ಚಂಪಾ ಸರ್ ಅವರು, ಆಮೇಲೆ ಅವರು ವಿದ್ಯಾರ್ಥಿಗಳಾದ ಡೋನು ಸರ್, ವಿಜಯಲಕ್ಷ್ಮಿ ಅವರು, ಬಸಯ್ಯ ಸ್ವಾಮಿ, ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಕೊಲೀಗ್ ಅವ್ರ ಜೆ ಯೂನಿವರ್ಸಿಟಿಲಿ, ಇವರೆಲ್ಲ ನಡ್ಸ್ಕೊಂಡ್ ಬರ್ತಿದ್ದೀರಾ. ಇದಕ್ಕೆ ಇಷ್ಟು ಜನ ಸೇರ್ತಾರೆ. ಇದು ಈಗಿನ ಬಿಸಿ ಸ್ಕೆಡ್ಯೂಲ್ ಮಧ್ಯೆ ನಾವು ಟೀಚಿಂಗ್ ಪ್ರೊಫೆಷನಲ್ಲೇ ಇರ್ಬೋದು, ಆದ್ರೆ ನಮಗೆ ಸಿಲೆಬಸ್ ಕ್ಯಾಂಪಸ್ ಅಲ್ಲೇ ನಾವು ಸಿಕ್ಕಾಕೊಂಡಿರ್ತೀವಿ. ಇದರಿಂದ ನಮಗೆ ಅದರಿಂದ ಹೊರಗೆ ಬರೋಕ್ಕೂ ಅವಕಾಶ, ಮತ್ತೆ ಇದನ್ನ ಅಲ್ಲಿ ಭಾಗವಹಿಸೋರಿಗೆ ಇದೆಲ್ಲ ಕೇಳಕ್ ಒಂದು ಅವಕಾಶ ನೀವುಗಳೆಲ್ಲ ಮಾಡಿದ್ದೀರಾ. ಹಾಗಾಗಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಒಂದು ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ಮೇಖಲಾ ವೆಂಕಟೇಶ್, ಇಂಗ್ಲಿಷ್ ಸಹ ಪ್ರಾಧ್ಯಾಪಕರು, ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯ ಬೆಂಗಳೂರು, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬ ಹೃದಯದ ವಂದನೆಗಳು.
ಮೇಡಮ್ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋನೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ, ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ ಹಾಗೂ ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ.